ನಮಗೆ ಬರುವಂತ ಹೋರಾಟ ನಮ್ಮ ಜೀವಿತದಲ್ಲಿ ಯಾವುದು ಅಂತಂದ್ರೆ, ನಮ್ಮ ನಂಬಿಕೆಯನ್ನ ಕಾದುಕೊಳ್ಳುವುದಕ್ಕೋಸ್ಕರ ನಮಗೆ ಹೋರಾಟ ಇರುತ್ತೆ. ಮೊದಲನೇದಾಗಿ ಪಾಪಕ್ಕೆ ವಿರುದ್ಧವಾದ ಹೋರಾಟ ನಮಗೆ ಯಾವಾಗಲೂ ಇರುತ್ತೆ. ಎರಡನೇದು, ನಮ್ಮ ಈ ಮಾಂಸ ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡ್ತಾನೆ ಇರುತ್ತೆ. ಮೂರನೇದಾಗಿ ನಮಗಿರುವಂತಹ ಹೋರಾಟ ಏನಂತಂದ್ರೆ, ನಮ್ಮ ನಂಬಿಕೆಯನ್ನ, ದೇವರಲ್ಲಿ ನಾವು ಇಟ್ಟಿರುವಂತ ನಂಬಿಕೆಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ನಮಗೆ ಯಾವಾಗಲೂ ಹೋರಾಟ ಇರುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಫಿಲಿಪ್ಪಿ ಅವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 27ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ, ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲಾದರೂ ಹೆದರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕಮತ್ಯದಿಂದ ಹೋರಾಡುವವರಾಗಿದ್ದೇರೆಂದು ನಾನು ತಿಳುಕೊಳ್ಳುವೆನು. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಫಿಲಿಪ್ಪಿಯವರಿಗೆ ಬರೆಯುತ್ತಾ ತಾನು ಹೇಳುವಂತ ಒಂದು ಮಾತೇನಂತಂದ್ರೆ, ಆ ವಾಕ್ಯದ ಕಡೆಯ ಭಾಗದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ: ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯ ಮಧ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ಸುವಾರ್ತೆಯಲ್ಲಿ ಇಟ್ಟ ನಂಬಿಕೆಗೋಸ್ಕರ ಹೋರಾಡುವವರಾಗಿದ್ದೀರಿ, ಐಕ್ಯ ಮಧ್ಯದಿಂದ ನೀವು ಹೋರಾಡುವಂತವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುತ್ತೇನೆ ಅಂತ ಪೌಲನು ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ನಮಗೆ ಈ ಲೋಕದಲ್ಲಿ ಹೋರಾಟ ಇರುತ್ತೆ. ಏನು ಹೋರಾಟ ಇರುತ್ತೆ ಅಂದ್ರೆ, ನಾವು ಸುವಾರ್ತೆಯಲ್ಲಿ ಇಟ್ಟಂತ ನಂಬಿಕೆಯನ್ನ ನಾವು ಉಳಿಸಿಕೊಳ್ಳುವುದಕ್ಕೆ ನಮ್ಮ ಜೀವಮಾನ ಪೂರ್ತಿ ನಮಗೆ ಈ ಲೋಕದಲ್ಲಿ ಹೋರಾಟ ಇರುತ್ತೆ. ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮ ವಿಶ್ವಾಸವನ್ನ ಹೇಗಾದ್ರೂ ಅದನ್ನ ಕೆಡಿಸಿ ನಮ್ಮ ವಿಶ್ವಾಸವನ್ನ ಹಾಳು ಮಾಡಿ ನಾವು ಸುವಾರ್ತೆಯಲ್ಲಿ ಇಟ್ಟಂತ ವಿಶ್ವಾಸದಿಂದ ಬಿದ್ದು ಹೋಗಬೇಕಂತ ಹೇಳಿ ಅವನು ನಮ್ಮ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡುವಂತವನಾಗಿ ಇರುತ್ತಾನೆ. ನಮ್ಮ ನಂಬಿಕೆಯನ್ನು ಕೆಡಿಸಬೇಕಂತ ಹೇಳಿ ಅವನು ಯಾವಾಗಲೂ ಸಹ ಹೋರಾಡುವಂತವನಾಗಿ ಇರುತ್ತಾನೆ. ಅದರಿಂದ ಯಾವುದೇ ಸಮಯದಲ್ಲಿ ಏನೇ ಆಗಲಿ ನಮ್ಮ ನಂಬಿಕೆ ಕೆಟ್ಟು ಹೋಗುವುದಕ್ಕೆ ಯಾವತ್ತೂ ಸಹ ನಾವು ಅವಕಾಶವನ್ನು ಮಾಡಿಕೊಡಲೇಬಾರದು. ಏನೇ ಆಗಲಿ ಎಲ್ಲವೂ ಸಹ ಒಳ್ಳೆಯದೇ ಆಗುತ್ತೆ. ದೇವರಿಗೆ ಸ್ತೋತ್ರ. ನಾವು ಆರಾಧಿಸುವ ಕರ್ತನು, ಆತನು ಜೀವಿಸುವ ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುತ್ತಾನೆ. ಅದು ಏನೇ ಆಗಿರಲಿ ಅದು ಒಳ್ಳೆಯದೇ ಆಗುತ್ತದೆ ಅಂತ ಹೇಳಿ ನಾವು ದೇವರಲ್ಲಿ ನಮ್ಮ ನಂಬಿಕೆಯನ್ನ ಇನ್ನೂ ಬಲಪಡಿಸಿಕೊಳ್ಳಬೇಕೆ ಹೊರತು ಯಾವತ್ತೂ ಸಹ ನಂಬಿಕೆ ಕೆಟ್ಟು ಹೋಗುವುದಕ್ಕೆ, ಅಪನಂಬಿಕೆ ಉಂಟಾಗುವುದಕ್ಕೆ, ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲೇಬಾರದು. ದೇವರ ವಾಕ್ಯದಲ್ಲಿ ಯೋಬನ ಕುರಿತಾಗಿ ನಮಗೆ ತಿಳಿದಿದೆ. ಯೋಬ ತಾನು ಬಹು ಐಶ್ವರ್ಯವಂತನಾಗಿದ್ದನು. ಕುಟುಂಬ ಸಮೇತವಾಗಿ ತಾನು 10 ಮಕ್ಕಳುಳ್ಳವನಾಗಿ ತಾನು ಜೀವಿಸುತ್ತಾ ಇದ್ದನು. ಆದರೆ ಒಂದು ದಿವಸದಲ್ಲಿ ಸೈತಾನನು ದೇವರ ಬಳಿಯಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದು ಶೋಧನೆಯನ್ನು ತಂದು ಒಂದೇ ದಿವಸದಲ್ಲಿ ತನಗಿದ್ದಂಥ ಎಲ್ಲ ಆಸ್ತಿ ಐಶ್ವರ್ಯ, ತನಗಿದ್ದಂಥ ಎಲ್ಲ ಮಕ್ಕಳು ಎಲ್ಲರೂ ಒಂದೇ ದಿವಸದಲ್ಲಿ ಹೊರಟು ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಆ ರೀತಿಯಾಗಿ ಸಂಭವಿಸಿದಾಗಲೂ ಸಹ ಯೋಬನು ಹೇಳುವಂತ ಮಾತು, ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿ ಹೋಗುತ್ತಾನೆ, ಯೆಹೋವನೇ ಕೊಟ್ಟನು, ಆತನೇ ತೆಗೆದುಕೊಂಡನು, ಆತನಿಗೆ ಸ್ತೋತ್ರವಾಗಲಿ ಅಂತ ಹೇಳಿದನು. ಆ ರೀತಿಯಾಗಿ ಯಾರು ಹೇಳೋದಕ್ಕೆ ಸಾಧ್ಯ? ಇರೋ ಬರುವಂತ ಆಸ್ತಿ ಐಶ್ವರ್ಯ ಘನ ಮಾನ ಮರ್ಯಾದೆ ಎಲ್ಲ ಒಂದೇ ದಿವಸಕ್ಕೆ ಹೊರಟೋಗಿ, ಇರುವಂತ ಎಲ್ಲಾ ಮಕ್ಕಳು ಒಂದೇ ದಿವಸದಲ್ಲಿ ವಿಪತ್ತು ಸಂಭವಿಸಿ ಮರಣ ಹೊಂದಿ, ಅಂತ ಘೋರವಾದ ಒಂದು ಸುದ್ದಿಯನ್ನ ಒಂದು ಮನುಷ್ಯ ಎದುರಿಸುವಾಗ ಆ ಮನುಷ್ಯ ಏನ್ ಹೇಳಬಹುದು? ಆದ್ರೆ ಅಂತಹ ಸ್ಥಿತಿಯಲ್ಲೂ ಸಹ ಯೋಬನು ಹೇಳುವಂತ ಮಾತು, ನಾನು ಏನು ಇಲ್ಲದವನಾಗಿ ಬಂದೆನು, ಏನು ಇಲ್ಲದವನಾಗಿ ಹೋಗುತ್ತೇನೆ, ದೇವರಿಗೆ ಮಹಿಮೆಯಾಗಲಿ. ದೇವರೇ ಎಲ್ಲ ಕೊಟ್ರು, ನಾನೇನ್ ದೇವರ ಇದೆಲ್ಲ ಕೊಡು ಅಂತ ಕೇಳಲಿಲ್ಲ. ಎಲ್ಲಾ ದೇವರೇ ಕೊಟ್ರು. ಮತ್ತೆ ದೇವ್ರ ತಗೊಂಡ್ಬೇಕಂತ ಅನ್ಸಿದ್ರು, ಎಲ್ಲ ತಗೊಂಡ್ರು. ನಾನು ಒಬ್ಬನಾಗಿನೇ ಬಂದಿದ್ದೀನಿ, ಒಬ್ಬನಾಗಿನೇ ಹೋಗ್ತೇನೆ, ದೇವರಿಗೆ ಸ್ತೋತ್ರವಾಗಲಿ ಅಂತ ಯೋಬ ಹೇಳಿದ್ರು. ಆಗ ಅಂತ ಒಂದು ಪರಿಸ್ಥಿತಿಯಲ್ಲೂ ಸಹ ಯೋಬ ತನ್ನ ನಂಬಿಕೆ ಕೆಟ್ಟು ಹೋಗುವುದಕ್ಕೆ ಬಿಟ್ಟುಕೊಡಲೇ ಇಲ್ಲ. ಆದ್ದರಿಂದ ನಾವು ಸಹ ಎಂಥ ಪರಿಸ್ಥಿತಿ ನಮಗೆ ಎದುರಾಗುವಾಗಲೂ ಸಹ ನಮ್ಮ ನಂಬಿಕೆ ಕೆಟ್ಟು ಹೋಗುವುದಕ್ಕೆ ಯಾವುದೂ ಸಹ ನಾವು ಬಿಟ್ಟುಕೊಡಲೇಬಾರದು. ಆ ನಂಬಿಕೆಗೆ ಪ್ರತಿಫಲ ಉಂಟು. ಆ ನಂಬಿಕೆಗೆ ಯಾವ ಪ್ರತಿಫಲ ಉಂಟು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಬರುವಾಗ ನಮ್ಮನ್ನ ಆತನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡು ತನ್ನೊಡನೆ ಶಾಶ್ವತವಾಗಿ ಇರಿಸಿಕೊಳ್ಳುವನು. ಹಲ್ಲೆಲೂಯಾ. ಆಗ ನಾವು ದೇವರಲ್ಲಿಟ್ಟಂತ ನಂಬಿಕೆ, ಸುವಾರ್ತೆಯಲ್ಲಿ ಇಟ್ಟಿರುವಂತಹ ನಂಬಿಕೆಗೆ ಶಾಶ್ವತವಾದ ಪ್ರತಿಫಲ ಉಂಟು. ಅದು ಪರಲೋಕದಲ್ಲಿ ಉಂಟು. ಈ ಲೋಕ ಜೀವಿತ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ ಅಷ್ಟೇ ಹೊರತು
ಈ ಲೋಕದಲ್ಲಿ ನಾವು ಶಾಶ್ವತವಾಗಿ ಇದ್ದು ಬಿಡೋದಿಲ್ಲ, ಶಾಶ್ವತವಾಗಿ ಜೀವಿಸಿ ಬಿಡೋದಿಲ್ಲ. ಆದ್ರೆ ಈ ಲೋಕದ ಈ ಜೀವಿತದಲ್ಲಿ ನಮ್ಮ ನಂಬಿಕೆಯನ್ನು ಉಳಿಸಿಕೊಂಡು ನಾವು ಬದುಕಿದ್ರೆ, ಅದು ಏನೇ ಆಗಿರಲಿ, ಆಕಾಶನೇ ಬಂದು ಭೂಮಿಗೆ ಬಿದ್ದೋಗ್ಬಿಡ್ಲಿ, ಏನೇ ನಡೀಲಿ, ಆದ್ರೆ ನಾವು ದೇವರಲ್ಲಿ ನಂಬಿಕೆಯನ್ನ ಉಳಿಸಿಕೊಂಡು ನಾವು ಜೀವಿಸಿದ್ರೆ, ಆ 80 ವರ್ಷ ಕಳೆದ ನಂತರ ನಾವು ಯುಗ ಯುಗಾಂತರಗಳಲ್ಲಿ ದೇವರೊಟ್ಟಿಗೆ ಸದಾಕಾಲವೂ ಇರ್ತೇವೆ. ಹಲ್ಲೆಲೂಯಾ. ಅಲ್ಲಿ ಇನ್ನು ದುಃಖ ಇಲ್ಲ, ಅಲ್ಲಿ ಸಂಕಟ ಇಲ್ಲ, ಅಲ್ಲಿ ಬಾಧೆ ಇಲ್ಲ, ಕೊರತೆ ಇಲ್ಲ, ತೊಂದರೆ ಇಲ್ಲ, ಯಾವ ಅಶುದ್ಧವೂ ಇಲ್ಲ, ಯಾವ ಪಾಪವೂ ಇಲ್ಲ, ಯಾವ ಕೆಟ್ಟದ್ದೂ ಇಲ್ಲ. ದೇವರು ಸದಾಕಾಲ ನಮ್ಮೊಡನೆ ಇರ್ತಾರೆ, ನಾವು ದೇವರೊಡನೆ ಸದಾಕಾಲ ಇರ್ತೇವೆ. ಈ ಲೋಕದಲ್ಲಿ ನಮಗೆ ತೊಂದರೆಗಳು, ಸಮಸ್ಯೆಗಳು ಬರುವಾಗ ಮೊದಲು ನಮಗೆ ಬರುವಂತ ಪ್ರಶ್ನೆ ಅಂದ್ರೆ, ದೇವರೇ ನೀನು ಎಲ್ಲಿದ್ದಿ ಸ್ವಾಮಿ, ಎಲ್ಲಪ್ಪ ಇದ್ದಿ, ನೀನ್ ಕಾಣಿಸಿದ್ರೆ ಬಂದು ನಿನ್ ಪಾದ ಹಿಡ್ಕೊಂಡು ದೇವರೇ ಈ ಕಷ್ಟನೆಲ್ಲ ಪರಿಹರಿಸುವಂತ ನಾನು ಗೋಳಾಡ್ಬಿಡ್ತೀನಿ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಪರಲೋಕದಲ್ಲಿ ಆ ಒಂದು ಸ್ಥಿತಿನೇ ಇಲ್ಲ. ದೇವರು ಯಾವಾಗ್ಲೂ ಅಲ್ಲೇ ನಮ್ಮ ಜೊತೆ ಇರ್ತಾರೆ. ಅದೇ ತರ ನಾವು ಓಡೋಗಿ ಆತನ ಪಾದವನ್ನು ಹಿಡ್ಕೊಂಡು ದೇವರೇ ನಾನು ಬಿಡಿಸುವಂತ ಗೋಳಾಡ್ಬೇಕಾಗಿರೋ ಪರಿಸ್ಥಿತಿನೂ ಅಲ್ಲಿ ಇಲ್ಲ. ಅಲ್ಲಿ ಇನ್ ಯಾವ ಕಷ್ಟ ಬಾಧೆ ಕೂಡ ಇರೋದಿಲ್ಲ. ಶಾಶ್ವತವಾದ ಸಂತೋಷ, ಶಾಶ್ವತವಾದ ಸಮಾಧಾನ. ಹಲ್ಲೆಲೂಯಾ. ಆದ್ರೆ ನಾವಿಲ್ಲಿ ಬದುಕುವಂತ ಈ ಒಂದು ಕೇವಲ 70-80 ವರ್ಷ ಈ ಕಾಲಘಟ್ಟದಲ್ಲಿ ದೇವರ ಸತ್ಯವನ್ನು ಕೇಳಿ ತಿಳ್ಕೊಂಡು ನಂಬಿಕೆ ಇಟ್ಟು, ಆ ನಂತರ ನಮ್ಗೇನೋ ತೊಂದರೆ ಆಯ್ತು, ಏನೋ ಕಷ್ಟ ಆಯ್ತು, ಏನೋ ಇಕ್ಕಟ್ಟಾಯ್ತು, ಏನೋ ಬಾಧೆ ಆಯ್ತು, ಸೈತಾನ್ ಏನ್ ಮಾಡ್ತಾನೆ, ನಮ್ಮ ಜೀವನ ಪೂರ್ತಿ ನಮ್ಮನ್ನ ದೇವರನ್ನು ಅಗಲಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ನಮ್ಮ ನಂಬಿಕೆಯನ್ನು ಕೆಡಿಸಿ ಹಾಳು ಮಾಡೋದಕ್ಕೆ ಅವನು ಏನಾದ್ರೂ ಮಾಡ್ತಾನೆ ಇರ್ತಾನೆ. ಆದ್ರೆ ಅವನ ಕುತಂತ್ರಕ್ಕೆ ನಾವು ಬಲಿಯಾಗಿ ದೇವರ ಮೇಲೆ ನಾವು ಅವಿಶ್ವಾಸಗೊಂಡು, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿ, ದೇವರನ್ನ ನಾವು ಬೈದು, ಆ ದೇವರಲ್ಲಿ ಇಟ್ಟಿರುವಂತ ವಿಶ್ವಾಸನ ನಾವು ಕಳೆದುಕೊಂಡು ದೇವರ ನಂಬಿ ಏನ್ ಪ್ರಯೋಜನ? ಸುಮ್ಮನೆ ಎಲ್ಲ ನಮಗೆ ತೊಂದರೆಗಳಾಗುತ್ತೆ, ನಮಗೆ ಎಲ್ಲ ಕಷ್ಟ ಬರುತ್ತೆ, ಎಂದಂತವ್ರು ಹೆಂಗೆಂಗೋ ಬದುಕ್ತಾ ಇದ್ದಾರೆ, ನಾವು ಎಲ್ಲಾ ತರ ಒಳ್ಳೆಯವರಾಗಿ ಬದುಕಿ ಪಾಡ್ಪಡೋ ಪರಿಸ್ಥಿತಿ ಬಂದಿದೆ ಅಂತ ಅನ್ಕೊಂಡು ನಾವು ವಿಶ್ವಾಸವನ್ನು ಕೆಡಿಸಿಕೊಂಡು ನಾವು ನಮಗಿಷ್ಟ ಬಂದ ಹಾಗೆ ಬದುಕೋದಿಕ್ಕೆ ನಮ್ಮನ್ನು ಒಪ್ಪಿಸ್ಕೊಟ್ಬಿಟ್ರೆ ಆನಂತರ ಏನಾಗುತ್ತೆ? ಒಂದಿನ ಸಾಯ್ಲೇಬೇಕು. ದೇವರಲ್ಲಿ ನಂಬಿಕೆ ಇದ್ದು ಏನೇ ಬಂದ್ರು ದೇವರೇ ಅಂತ ಅನ್ಕೊಂಡ್ ಬದುಕಿದ್ರು ಕೂಡ ಸಾಯ್ಬೇಕು. ಆದ್ರೆ ಆತರ ಅದಕ್ಕೆ ಸತ್ರೆ ದೇವರಿಗೆ ಸ್ತೋತ್ರ, ಕಾರಣ ಶಾಶ್ವತವಾದ ಸಂತೋಷ, ಪ್ರತಿಫಲ ದೇವರ ರಾಜ್ಯದಲ್ಲಿ ಸಿಗುತ್ತೆ. ಆದ್ರೆ ಈ ತರ ಏನೋ ಇಕ್ಕಟ್ಟು, ತೊಂದರೆಗಳು, ಬಾಧೆಗಳೆಲ್ಲ ಬಂತು ಅಂತ ದೇವರ ಮೇಲೆ ಇಟ್ಟಂತ ನಂಬಿಕೆಯನ್ನು ಕೆಡಿಸಿಕೊಂಡು ದೇವರಿಗೆ ವಿರುದ್ಧವಾಗಿ ಮಾತಾಡಿ, ದೇವರನ್ನು ದೂಷಿಸಿ, ದೇವರಿಗೆ ಗುಣಗುಟ್ಟಿ, ದೇವರಲ್ಲಿ ಅಪನಂಬಿಕೆ ಉಳ್ಳವರಾಗಿ ಮಾರ್ಪಟ್ಟು ಅವಿಶ್ವಾಸಿಗಳಾಗಿ ಸತ್ತೋದ್ರೆ ಆಮೇಲೆ ಏನಾಗುತ್ತೆ? ಈಗ ಯುಗಾಂತರಗಳಲ್ಲಿಯೂ ಅಗ್ನಿ ನರಕದಲ್ಲಿ ಇರಬೇಕಾಗತ್ತೆ. ಈಗ ಯುಗಾಂತರಗಳಲ್ಲಿಯೂ ದೇವರ ಕೋಪವೆನ್ನುವಂತ ರೌದ್ರದಲ್ಲಿ ಬಾಧೆ ಪಡಬೇಕಾಗತ್ತೆ. ಆಗ ನಮಗೆ ಈ ಲೋಕದಲ್ಲಿ ಸಂಭವಿಸುವಂತ ಏನೋ ಒಂದು ಕಷ್ಟ, ಏನೋ ಒಂದು ತೊಂದರೆ, ಏನೋ ಒಂದು ಬಾಧೆ ದೊಡ್ಡದಾ? ಇಲ್ಲ ಅಂತಂದ್ರೆ ಈಗ ಯುಗಾಂತರಗಳಲ್ಲಿ ನಾವು ಅಗ್ನಿ ನರಕದಲ್ಲಿ ದೇವರ ಕೋಪದಲ್ಲಿ ಯಾತನೆ ಪಡಬೇಕಾಗಿರುವಂತದ್ದು ದೊಡ್ಡದ? ಆ ಒಂದು ನರಕದಲ್ಲಿ ಮನುಷ್ಯರು ಈಗ ಯುಗಾಂತರಗಳಲ್ಲಿ ಅನುಭವಿಸುವಂತ ಆ ಸಂಕಟವನ್ನ ಅವರು ಯೋಚನೆ ಮಾಡಿದ್ರೆ ಈ ಲೋಕದಲ್ಲಿ ಬರುವಂತ ಕಷ್ಟ ಏನು ಕೂಡ ಅಲ್ಲ. ಕೆಲವೊಂದ್ಸಲ ನಾನು ಮನೆಯಲ್ಲಿ ಏನಾದ್ರು ಬಿಸಿ ಪಾತ್ರೆ ನನ್ನ ಕೈಗೆ ತಾಕ್ಬಿಟ್ರೆ ಅಥವಾ ಬಿಸಿ ನೀರು ಕೈಗೆ ತಾಕ್ಬಿಟ್ರೆ ಚುರುಕ್ ಅಂತ ಅಂದ್ಬಿಡುತ್ತೆ. ಆ ಪ್ರತಿ ಸಾರಿ ನನಗೆ ಏನಾದ್ರು ಒಂದು ಬಿಸಿ ತಾಕಿ ಒಂದು ಚುರುಕ್ ಅಂತ ಅನ್ನೋಂತ ಅನುಭವ ನಮ್ಗೆ ಆದಾಗ ತಕ್ಷಣ ನನಗೆ ಜ್ಞಾಪಕ ಬರೋದೇನಂತಂದ್ರೆ, ಒಂದು ಕ್ಷಣ ನಮಗೊಂದು ಬಿಸಿ ತಾಕಿದ ತಕ್ಷಣ ನಮಗೆ ಹೆಂಗಾಗುತ್ತೆ, ಮೈಯೆಲ್ಲ ಜುಮ್ಮನುತ್ತೆ, ಆಹಾ ಅಂತ ನಮ್ಗೆ ಕಷ್ಟ ಆಗುತ್ತೆ. ಆದ್ರೆ ಮೈಯೆಲ್ಲ ಅಗ್ನಿ ನಾಗರದಲ್ಲಿ ಬೆಂಕಿಯಲ್ಲಿ ಸುಡಲ್ಪಡುತ್ತಾ ಬಾಧೆ ಪಡುವಂಥದ್ದು ಅದು ಈಗ ಯುಗಾಂತರಗಳಲ್ಲಿ ಇರ್ಬೇಕಂತಂದ್ರೆ ಅದನ್ನು ಯಾವ ರೀತಿ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಒಂದು ಕ್ಷಣ ಸ್ವಲ್ಪ ಬಿಸಿಯನ್ನು ಮುಟ್ಟಿ ತೆಗೆಯುವಷ್ಟರಲ್ಲಿ, ಅದು ತಣ್ಣಗಾಗುವಷ್ಟರಲ್ಲಿ ನಮಗೆ ಜೀವ ಬಂದು ಜೀವ ಹೋಗೋತನ ಆಗುತ್ತೆ. ಹೀಗಿರುವಾಗ ಯುಗ ಯುಗಾಂತರಗಳಲ್ಲಿ ಆ ಒಂದು ಬೆಂಕಿ ಕೆರೆಯಲ್ಲಿ ದೇವರ ಕೋಪ ಅದು ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರ ಕೋಪದಲ್ಲಿ, ದೇವರ ರೌದ್ರದಲ್ಲಿ ಮನುಷ್ಯರು ಯಾವ ರೀತಿ ಆ ಬಾಧೆ ಅನುಭವಿಸೋದಕ್ಕೆ ಸಾಧ್ಯ? ಅದೆಷ್ಟು ಘೋರವಾಗಿರಬಹುದು. ಆಗ ಅಂತ ಸ್ಥಿತಿಗೆ ಯಾರು ಸಹ ಹೋಗ್ಬಾರ್ದು ಅಂತ ಒಂದೊಂದ್ಸಲ ಆತರ ನನಗೆ ಬಿಸಿ ತಾಕುವಂತ ಅನುಭವ ಆಗುವಾಗ್ಲೆಲ್ಲ ಕೂಡ ನಾನು ಯೋಚನೆ ಮಾಡ್ತೀನಿ. ಆಗ ನಾವು ಅವಿಶ್ವಾಸಿಗಳಾಗಿ ಮಾರ್ಪಟ್ಟು ನಮ್ಮ ವಿಶ್ವಾಸವನ್ನು ಕೆಡಿಸಿಕೊಂಡು ಏನೋ ಒಂದು ವಿಷಯಕ್ಕೋಸ್ಕರ ದೇವರೇ ನಿನ್ನ ನಂಬಿ ಏನ್ ಪ್ರಯೋಜನ, ಹೋಗು, ನೀನ್ ನನಗೆ ಬೇಡ, ಹೋಗು ಅಂತ ಅನ್ಕೊಂಡು ನಾವು ವಿಶ್ವಾಸ ಭ್ರಷ್ಟರಾಗಿ ಬದುಕಿ ನಾವು ನರಕಕ್ಕೆ ಹೋಗಿ ಅನುಭವಿಸುವಂತ ಆ ಬಾಧೆಗಿಂತಲೂ
ಈ ಲೋಕದಲ್ಲಿ ನಮಗೇನ್ ಬರುತ್ತೋ ಅದನ್ನ ಸಹಿಸಿಕೊಳ್ಳುವಂಥದ್ದು ಎಷ್ಟೋ ಉತ್ತಮ. ಅಲ್ಲಿ ಹೊರಟು ಹೋಗಿ ಆ ಒಂದು ಉರಿಯಲ್ಲಿ ಸಂಕಟ ಬರುತ್ತಿರುವಾಗ ಅದಕ್ಕೆ ಕಾರಣವಾಗಿರುವಂತ ಈ ಲೋಕದಲ್ಲಿ ನಾವು ಅನುಭವಿಸಿದಂತ ಏನೋ ಒಂದು ಕಷ್ಟ ನೆನೆಸ್ಕೊಂಡಾಗ ನಮಗೇನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ನಾನು ಯಾಕಾದ್ರೂ ಈ ತರ ಮಾಡಿದ್ನು, ದೇವರಿಗೆ ನಾನು ವಿರುದ್ಧವಾಗಿ ಗುಣಗುಟ್ಟಿ ನನ್ನ ವಿಶ್ವಾಸವನ್ನು ಕೆಡಿಸಿಕೊಂಡು ನಾನು ವಿಶ್ವಾಸ ಭ್ರಷ್ಟನಾಗಿ ಬದುಕಿ ಈ ಒಂದು ನರಕಕ್ಕೆ ಬಂದು ಇಲ್ಲಿ ಈಗ ಯುಗಾಂತರಗಳಲ್ಲೇ ನಾನು ಈ ತರ ಬಾಧೆ ಪಡೋದಕ್ಕಿಂತಲೂ ಆ ಒಂದು ದಿವಸ, ಆ ಒಂದು ಕ್ಷಣ ನಾನು ಅದನ್ನು ಅನುಭವಿಸಿದ್ರೇನೆ ಎಷ್ಟೋ ಚೆನ್ನಾಗಿರೋದು. ನರಕದಲ್ಲಿ ಇರುವಾಗ ಅವ್ರ ಜೀವಮಾನದಲ್ಲಿ ಅವರು ಆ ನರಕಕ್ಕೆ ಹೋಗೋದಕ್ಕೆ ಏನ್ ಕಾರಣ ಆಯ್ತು, ಆ ನರಕದಿಂದ ಅವರು ತಪ್ಪಿಸಲ್ಪಟ್ಟು ಜೀವಕ್ಕೆ ಸೇರುವ ಹಾಗೆ ಅವರಿಗೆ ಯಾವೆಲ್ಲ ಅವಕಾಶಗಳು ಕೊಡಲ್ಪಟ್ಟಿತ್ತು ಅದು ಅವರಿಗೆ ಯಾವಾಗ್ಲೂ ಜ್ಞಾಪಕ ಬರ್ತಾನೆ ಇರುತ್ತೆ. ಅಯ್ಯೋ ಆವತ್ತು ನನಗೆ ಸತ್ಯ ತಿಳಿಸಲ್ಪಟ್ಟಿತ್ತಲ್ಲ, ಆವತ್ತು ನನಗೆ ಸುವಾರ್ತೆ ಪ್ರಕಟ ಆಯಿತಲ್ಲ, ನನ್ನ ಪಾಪಗಳನ್ನ ನಾನು ಮನೆ ತಿರುಗಿ ದೇವರಿಗೆ ಒಪ್ಪಿಸಿಕೊಟ್ಟು ನಾನು ಜೀವಿಸಬೇಕು, ನಿತ್ಯದಲ್ಲಿ ನಾನು ಸೇರಬೇಕೆನ್ನುವಂಥದ್ದು ನನಗೆ ಹೇಳಲ್ಪಟ್ಟಿತ್ತಲ್ಲ, ಅಯ್ಯೋ ಅದಕ್ಕೆ ನಾನು ಕಿವಿಗೊಡಲಿಲ್ಲವಲ್ಲ, ನಾನು ಅವತ್ತು ಕಿವಿಗೊಟ್ಟಿದ್ರೆ ಇವತ್ತು ಈ ನರಕದಲ್ಲಿ ನಾನು ಇರ್ತಾ ಇರ್ಲಿಲ್ವಲ್ಲ, ಅಯ್ಯೋ ಅಂತ ಹೇಳಿ ಅವರಿಗೆ ಬಂದಂತ ಆ ಒಳ್ಳೆಯ ಅವಕಾಶಗಳನ್ನ ನೆನೆಸಿ ಅವರು ಯಾವಾಗ್ಲೂ ಬಾಧೆ ಪಡ್ತಾ ಇರ್ತಾರೆ. ಮತ್ತೆ ಇನ್ನೊಂದ್ ಕಡೆ ಅವರು ಆ ರೀತಿಯಾಗಿ ಆ ಅಗ್ನಿ ನರಕಕ್ಕೆ ತಳ್ಳಲ್ಪಟ್ಟು ಹೋಗಿ ಆ ಬಾಧೆ ಅನುಭವಿಸುವ ಹಾಗೆ ಅವರು ಮಾಡಿದಂತ ಕೆಟ್ಟ ಕಾರ್ಯಗಳು, ಯಾವ ಕಾರ್ಯಗಳು ಅಲ್ಲಿಗೆ ಹೋಗಿ ಅವರು ಬೀಳುವ ಹಾಗೆ ಕಾರಣವಾಯಿತು ಅದು ಅವರಿಗೆ ಯಾವಾಗ್ಲೂ ಜ್ಞಾಪಕ ಬರ್ತಾನೆ ಇರುತ್ತೆ. ಒಂದು ವೇಳೆ ದೇವರನ್ನು ಅರಿತವರಾಗಿ ರಕ್ಷಣೆ ಹೊಂದಿದವರಾಗಿ ಅವರು ದೇವರಿಗೆ ಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಡದೆ ಅವರು ಯಾವ ಪಾಪಗಳನ್ನ ಮಾಡುತ್ತಾ ಅವರು ಜೀವಿಸುತ್ತಾ ಅಲ್ಲಿಗೆ ಹೋದರೋ ಆ ಕಾರ್ಯಗಳು ಅವರಿಗೆ ಯಾವಾಗ್ಲೂ ಜ್ಞಾಪಕ ಬರ್ತಾ ಇರುತ್ತೆ. ಅಯ್ಯೋ ನಾನು ಈ ತರ ಮಾಡಿಲ್ಲ ಅಂತಿದ್ರೆ, ಈ ತರ ನಾನು ನಡೆದಿಲ್ಲ ಅಂತಿದ್ರೆ, ಕೇವಲ ದುಡ್ಡಿನ ಆಸೆಗೋಸ್ಕರ ದುಡ್ಡು ಸಂಪಾದನೆ ಮಾಡಿ ಅದರಿಂದ ನಾವು ಕೊನೆಗೆ ಏನ್ ಮಾಡ್ಬೋದು, ಈ ಲೋಕದಲ್ಲಿರುವಾಗ ಏನ್ ಬೇಕಾದರೂ ಅದನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಸತ್ತ ನಂತರ ದುಡ್ಡು ಏನಕ್ಕೆ ಬರುತ್ತೆ, ಯಾರು ಎತ್ಕೊಂಡು ಹೋದ್ರು ಕೂಡ ನಮಗೆ ಗೊತ್ತಾಗೋದಿಲ್ಲ. ಇರೋವರೆಗೂ ಮಾತ್ರನೇ ಹಣ, ಆ ನಂತರ ಹಣದಿಂದ ಯಾವ ಪ್ರಯೋಜನ ಕೂಡ ಬರೋದಿಲ್ಲ. ಆದ್ರೆ ಆವತ್ತು ಆ ಹಣಕ್ಕೋಸ್ಕರ ನಾನು ನನ್ನ ವಿಶ್ವಾಸ ರಕ್ಷಣೆನ ನಾನು ಕಾದುಕೊಳ್ಳಿಲ್ಲ, ಹಣದಲ್ಲಿ ನಾನು ಅನ್ಯಾಯಗಾರನಾಗಿ ಅಯ್ಯೋ ನಾನು ಈ ರೀತಿ ಈ ನರಕಕ್ಕೆ ಬಂದುಬಿಟ್ನಲ್ಲ, ಬೇರೆ ಯಾವುದೋ ಒಂದು ಪಾಪದಿಂದ, ಯಾವುದೋ ಒಂದು ಚಟದಿಂದ, ಯಾವುದೋ ಒಂದು ಕೆಟ್ಟ ನಡವಳಿಕೆಯಿಂದ ಅಯ್ಯೋ ಈ ನರಕಕ್ಕೆ ನಾನು ಬಂದ್ಬಿಟ್ನಲ್ಲ ಅಂತ ಹೇಳಿ ಅವರು ಯಾವಾಗ್ಲೂ ನೆನೆಸಿ ಕೊರಗಿ ಆ ಬಾಧೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಆ ರೀತಿ ನಮ್ಮ ಜೀವಿತದಲ್ಲಿ ನಮ್ಮ ವಿಶ್ವಾಸವನ್ನ ಯಾವುದೋ ಒಂದು ಕಾರಣಕ್ಕೋಸ್ಕರ ನಾವು ಕೆಡಿಸ್ಕೊಂಡು ಕಡೆಗೆ ನಾವು ಆ ರೀತಿ ಅಗ್ನಿ ನರಕದ ಪಾಲಾದ್ರೆ ಅದು ನಮಗೆ ಯಾವಾಗ್ಲೂ ಜ್ಞಾಪಕ ಬರ್ತಾನೆ ಇರುತ್ತೆ. ಅಯ್ಯೋ ನನಗೇನೋ ಒಂದು ರೋಗ ಬಂದ್ಬಿಡ್ತು ಅಂತ ನಾನು ದೇವರಿಗೆ ವಿರುದ್ಧವಾಗಿ ಮಾತನಾಡಿ ನನ್ನ ವಿಶ್ವಾಸವನ್ನು ಕೆಡಿಸಿಕೊಂಡು ನಾನು ಬದುಕ್ಬಿಟ್ಟೆ, ಅದು ಇವತ್ತು ನಾನು ನರಕಕ್ಕೆ ಬಂದ್ಬಿಟ್ಟೆ. ಅಯ್ಯೋ ಈ ನರಕಕ್ಕೆ ಬಂದು ಇದನ್ನ ನಾನು ಯಾವಾಗಲೂ ಅನುಭವಿಸೋದಕ್ಕಿಂತ ಆ ರೋಗವನ್ನ ಅನುಭವಿಸಿ ನಾನು ಬದುಕಿದ್ರೇನೆ ನನಗೆ ಎಷ್ಟೋ ಚೆನ್ನಾಗಿರೋದಲ್ಲ. ದೇವರು ಒಂದಲ್ಲ ಒಂದು ದಿವಸ ನನ್ನನ್ನು ಖಂಡಿತ ವಾಸಿ ಮಾಡಿರುವಂತವ್ರು. ವಾಸಿ ಮಾಡಿಲ್ಲ ಅಂದ್ರೂ ಕೂಡ ನಾನು ದೇವರಾಜ್ಯಕ್ಕೆ ಹೋಗ್ತಾ ಇದ್ದೆ. ಆದ್ರೆ ನಾನು ಅದಕ್ಕೆ ವಿರುದ್ಧವಾಗಿ ಗುಣಗುಟ್ಟಿ ನನ್ನ ಆತ್ಮವನ್ನು ಈ ತರ ನಾನು ನಷ್ಟಪಡಿಸ್ಕೊಂಡ್ಬಿಟ್ನಲ್ಲ, ಅಯ್ಯೋ ಇದಕ್ಕಿಂತ ಇನ್ನೂ 1000 ಪಟ್ಟು ಅಧಿಕವಾಗಿ ನನಗೆ ಆ ರೋಗದ ಬಾರಿ ಇದ್ದಿದ್ರು ಕೂಡ ಅದು ಸಹಿಸಿಕೊಳ್ಳುವಂಥದ್ದು ಎಷ್ಟೋ ನನಗೆ ಮೇಲಾಗಿತ್ತಲ್ಲ. ಐಶ್ವರ್ಯವಂತನು ನರಕದಲ್ಲಿ ಹೋಗ್ಬಿಟ್ಟು ಆನಂತರ ಅಬ್ರಹಾಮನ್ ನೋಡಿ ತಾನು ಕೇಳ್ತಾನೆ, ಆ ಲಾಜರನ್ನ ಕಳುಹಿಸು, ತಾನು ತನ್ನ ಕೈಯ ಕೊನೆ ಬೆರಳಿನಲ್ಲಿ ಒಂದೇ ಒಂದು ತೊಟ್ಟು ನೀರಲ್ಲಿ ಅದ್ದಿ ಒಂದೇ ಒಂದು ತೊಟ್ಟು ನನಗೆ ಕೊಡ್ಲಿ, ನನ್ನ ನಾಲಿಗೆ ಮೇಲೆ ತಾನು ಸುರಿಸ್ಲಿ ಅಂತ ಹೇಳ್ತಾನೆ. ಒಂದೇ ಒಂದು ತೊಟ್ಟು ನೀರು ನಮ್ಮ ನಾಲಿಗೆ ಮೇಲೆ ಹಾಕಿದ್ರೆ ಏನಾಗುತ್ತೆ, ಏನೂ ಆಗೋದಿಲ್ಲ. ಯಾವ ದಾಹ ತಡೆಯುತ್ತೆ, ಏನು ತಡೆಯೋದಿಲ್ಲ. ಆದ್ರೂ ಕೂಡ ಒಂದೇ ಒಂದು ತೊಟ್ಟು ನೀರಿಗೋಸ್ಕರ ಐಶ್ವರ್ಯವಂತ ಕೇಳ್ತಾ ಇದ್ದಾನೆ. ಈ ಲೋಕದಲ್ಲಿ ತಾನಿರುವಾಗ ದೊಡ್ಡ ಐಶ್ವರ್ಯವಂತನು ಯಾವ ತರ ತಾನು ಬದುಕಿರ್ಬೋದು, ಏನ್ ಬೇಕಾದ್ರೂ ತಿಂದು ಏನ್ ಬೇಕಾದ್ರೂ ಕುಡಿದು ಮಜವಾಗಿ ಸಂತೋಷವಾಗಿ ಆನಂದವಾಗಿ ಬದುಕಿರ್ತಾನೆ. ಆದ್ರೆ ಅಲ್ಲಿ ಹೋದ ನಂತರ ಒಂದೇ ಒಂದು ಹನಿ ನೀರಿಗೋಸ್ಕರ ತಾನು ಕೇಳ್ತಾ ಇದ್ದಾನೆ. ಆದ್ರೆ ಆ ಒಂದೇ ಒಂದು ಹನಿ ನೀರು ಸಹ ಸಿಗೋದಿಲ್ಲ. ಅಂತಹ ಪರಿಸ್ಥಿತಿ ನರಕದಲ್ಲಿ. ಆಗ ತಾನು ದೇವರನ್ನ ತಾನು ಹುಡುಕೋದಕ್ಕೆ ತನಗೆ ಎಷ್ಟೋ ಅವಕಾಶಗಳು ಕೊಡಲ್ಪಟ್ಟವು, ಅದನ್ನು ತಾನು ಉಪಯೋಗಿಸಿಕೊಳ್ಳಿಲ್ಲ. ಆ ರೀತಿಯಾಗಿ ನಾವು ನಮ್ಮ ವಿಶ್ವಾಸವನ್ನ ಕೆಡಿಸಿಕೊಂಡು ಅಂತ್ಯದಲ್ಲಿ ಅಲ್ಲಿಗೆ ಹೊರಟು ಹೋದ ನಂತರ ಅಯ್ಯೋ ಇದನ್ನು ಅನುಭವಿಸೋದಕ್ಕಿಂತಲೂ ನಾನು ಲೋಕದಲ್ಲಿ ನನಗೇನು ಕಷ್ಟ ಬಂದಿತ್ತು
ಆ ಕಷ್ಟ ಇನ್ನೂ 1000 ಪಟ್ಟು ಅಧಿಕವಾಗಿ ಬಂದಿದ್ರು ಪರವಾಗಿಲ್ಲ, ಅದನ್ನ ಅನುಭವಿಸ್ತಿದ್ದರೆ ಅದು ನನಗೆ ಎಷ್ಟೋ ಮೇಲಾಗಿರ್ತಲ್ಲ. ಇದಕ್ಕೆ ನಾನು ಈಗ ಅನುಭವಿಸ್ತಾ ಇರುವಂತ ಈ ಒಂದು ಯಾತನೆಗೆ ನಾನು ಹೋಲಿಕೆ ಮಾಡಿಕೊಂಡ್ರೆ ಅದು ಇನ್ನ ಎಷ್ಟೋ ಒಳ್ಳೇದು ನನಗೆ, ಅದ್ರ ಮುಂದೆ ಏನು ಕೂಡ ಇಲ್ಲ ಅಂತ ಅಂದ್ಬಿಟ್ಟು ನಾವು ಬಾಧೆ ಪಡಬೇಕಾದ ಪರಿಸ್ಥಿತಿ ಬರುತ್ತೆ. ನಮ್ಮ ಜೀವಮಾನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವವರೆಗೂ ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಹೋರಾಟ ಬಂದೇ ಬರುತ್ತೆ. ಏನಾದ್ರೂ ಒಂದರಿಂದ ನಮ್ಮ ನಂಬಿಕೆಯನ್ನು ಕೆಡಿಸಬೇಕು, ನಮ್ಮ ನಂಬಿಕೆಯಿಂದ ನಮ್ಮನ್ನ ಬೀಳಿಸಬೇಕು, ನಮ್ಮನ್ನ ಅಗಲಿಸಬೇಕು, ನಮ್ಮನ್ನ ನರಕಕ್ಕೆ ತೆಗೆದುಕೊಂಡು ಹೋಗಿ ಹಾಕ್ಬಿಡ್ಬೇಕಂತ ಹೇಳಿ ಸೈತನನ್ನು ಯಾವಾಗ್ಲೂ ಕೂಡ ಹೋರಾಡ್ತಾನೆ ಇರ್ತಾರೆ. ಅದರಿಂದ ನಾವು ಏನೇ ನಡೆದ್ರು ದೇವರನ್ನ ನಂಬಿಕೆಯು ಕೆಟ್ಟು ಹೋಗೋದಕ್ಕೆ ನಮ್ಮನ್ನು ನಾವು ಯಾವತ್ತೂ ಸಹ ಒಪ್ಪಿಸಿಕೊಡಲೇಬಾರದು. ಆತನಲ್ಲಿನ ನಂಬಿಕೆ ನಮ್ಮಲ್ಲಿ ಯಾವಾಗಲೂ ಸಹ ದೃಢವಾಗಿರಬೇಕು. ಹಲ್ಲೆಲೂಯ. ಆಗ ಪರಲೋಕದಲ್ಲಿ ನಮಗೆ ಅದಕ್ಕೆ ಫಲ ಸಿಗುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ತಿಮೋಥಿಯನಿಗೆ ಬರೆದಂತ 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಆ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಈ ರೀತಿಯಾಗಿ ಬರೆಯುವಂತದ್ದನ್ನ ನಾವು ಕಾಣ್ತೇವೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಈ ಸ್ಥಳದಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ತಿಮೋಥಿಗೆ ಪತ್ರಿಕೆಯನ್ನು ಬರೆಯುತ್ತಾ ತಾನೇನ್ ಹೇಳ್ತಾನೆ ಅಂತಂದ್ರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಪೂರ್ಣ ಬಲದಿಂದ ನಾನು ಹೋರಾಡಿದ್ದೇನೆ, ನಾನು ಹೋರಾಡಿ ಏನ್ ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಅಂದ್ರೆ ನನ್ನ ಜೀವಿತದ ಅಂತ್ಯಕ್ಕೆ ನಾನಿನ್ನ ಬಂದು ಬಿಟ್ಟಿದ್ದೇನೆ. ಆ ನಂತರ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಪೌಲನು ಹೇಳುವಂತ ಮಾತು ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾರೆ. ಯಾವುದಕ್ಕೋಸ್ಕರ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದಾರೆ? ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ. ನನಗೂ ನಿಮಗೂ ಕ್ರಿಸ್ತ ಯೇಸುವಿನಲ್ಲಿ ನಾವು ಇಟ್ಟಿರುವಂತಹ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಜೀವಮಾನ ಪೂರ್ತಿ ಹೋರಾಟ ಇರುತ್ತೆ. ಆದರೆ ಆ ಹೋರಾಟದ ಮಧ್ಯದಲ್ಲಿ ನಾವು ನಮ್ಮ ನಂಬಿಕೆಯನ್ನು ಕಡೆಯವರೆಗೂ ಕಾಪಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ನಾವು ದೇವರ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ತಾನು ಅನುಭವಿಸಿದಂತ ಶ್ರಮೆ, ತಾನು ಅನುಭವಿಸಿದಂತ ಪಾಡು, ತಾನು ಅನುಭವಿಸಿದಂತ ತೊಂದರೆ, ಅವುಗಳ ದೊಡ್ಡ ಪಟ್ಟಿಯನ್ನೇ ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಏನನ್ನೆಲ್ಲ ನಾನು ಅನುಭವಿಸಿದೆ, ಏನನ್ನೆಲ್ಲ ನಾನು ಎದುರಿಸಿದೆ, ಏನೆಲ್ಲ ತೊಂದರೆಗಳು ನನಗೆ ಎದುರಾಯಿತು ಅಂತ ತಾನು ದೊಡ್ಡ ಪಟ್ಟಿಯನ್ನು ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಆದ್ರೆ ಅವೆಲ್ಲವುಗಳ ಮಧ್ಯದಲ್ಲಿಯೂ ಸಹ ಕ್ರಿಸ್ತ ಯೇಸುವಿನಲ್ಲಿರುವಂತಹ ನಂಬಿಕೆಯನ್ನು ಪೌಲನು ಬಿಟ್ಟುಕೊಡಲಿಲ್ಲ. ಅದನ್ನು ದೃಢವಾಗಿ ಹಿಡಿದುಕೊಂಡು ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿ ನನ್ನ ಓಟವನ್ನು ನಾನು ಕಡೆಗಾಣಿಸಿದ್ದೇನೆ, ಮುಂದೆ ನೀತಿವಂತರಿಗೆ ದೊರಕುವಂತಹ ಜಯಮಾಲೆ ನನಗೆ ಸಿದ್ಧವಾಗಿದೆ, ನೀತಿಯುಳ್ಳ ನ್ಯಾಯಾಧಿಪತಿ ಅದನ್ನು ನನಗೆ ಕೊಡ್ತಾರೆ ಅಂತ ಪೌಲನು ವಿಶ್ವಾಸದಿಂದ ಬರೆಯುವಂಥದ್ದನ್ನ ನಾವು ಕಾಣ್ತೇವೆ. ಇದೇ ರೀತಿ ನೀವು ಸಹ ಕ್ರಿಸ್ತ ಯೇಸುವಿನಲ್ಲಿ ನಾವು ಇಟ್ಟಿರುವಂತಹ ನಂಬಿಕೆಯನ್ನ ಕಡೆಯವರೆಗೂ ಸಹ ನಾವು ಕಾಪಾಡಿಕೊಳ್ಳಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯ. ನಮ್ಮ ಜೀವಿತಗಳಲ್ಲಿ ಏನೇ ಸಂಭವಿಸಲಿ, ಏನೇ ಎದುರಾಗಲಿ, ದೇವರ ಮೇಲಿನ ನಂಬಿಕೆಯನ್ನು ಅದು ಕೆಡಿಸದ ಹಾಗೆ ನಾವು ದೃಢವಾಗಿ ಇರಬೇಕಾದದ್ದು ಬಹಳ ಮುಖ್ಯ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳಿದಂತ ಮಾತೇನಂತಂದ್ರೆ, ಒಬ್ಬನು ಮರಳಿನ ಮೇಲೆ ಮನೆ ಕಟ್ಟಿದರೆ ಅದೇನಾಗುತ್ತೆ, ಗಾಳಿ ಬರುವಾಗ, ಪ್ರವಾಹ ಬರುವಾಗ ಬಿದ್ದು ಹೋಗುತ್ತೆ. ಆದರೆ ಒಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿದನು, 4 ಕಡೆಗಳಿಂದ ಗಾಳಿ ಬಂದಿತ್ತು, ಆದ್ರೂ ಸಹ ಅದು ಬೀಳಲಿಲ್ಲ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ನನ್ನ ಮಾತನ್ನ ಕೇಳಿ ನನ್ನ ನಂಬಿ ನೀವು ಬನ್ನಿ, ನಿಮಗೆ ಗಾಳಿನೇ ಬರೋದಿಲ್ಲ, ನಿಮಗೆ ಪ್ರವಾಹನೇ ಬರೋದಿಲ್ಲ, ನೀವು ಹಾಯಾಗಿರ್ತೀರ ಅಂತ ಯೇಸು ಕ್ರಿಸ್ತನು ಹೇಳೋದಿಲ್ಲ. ನನ್ನ ಮಾತನ್ನ ಕೇಳಿ ನೀವು ಬನ್ನಿ, ಆದ್ರೆ ಗಾಳಿ ಬರುತ್ತೆ, ಪ್ರವಾಹ ಬರುತ್ತೆ, ನಿಮ್ಮನ್ನು ಕೆಡವಿ ಹಾಕ್ಬೇಕಂತ ಹೇಳಿ ಎಲ್ಲಾ ವಿಪತ್ತುಗಳು ಬರುತ್ತೆ, ಆದ್ರೂ ಸಹ ನಿಮ್ಮ ಮನೆ ಬೀಳೋದಿಲ್ಲ. ಕಾರಣ ನೀವು ಬಂಡೆಯ ಮೇಲೆ ಕಟ್ಟಲ್ಪಟ್ಟವರಾಗಿರ್ತೀರ. ನನ್ನ ಮಾತುಗಳನ್ನು ಕೇಳುವಂತವರು, ಅದರಂತೆ ನಡೆಯುವಂತವರು ಬಂಡೆಯ ಮೇಲೆ ಕಟ್ಟಲ್ಪಟ್ಟವರಾಗಿರ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವಂತವರಿಗೆ ಯಾವ ಗಾಳಿ ಬರೋದಿಲ್ಲ, ಯಾವ ಪ್ರವಾಹ ಬರೋದಿಲ್ಲ, ಅವರನ್ನ ಯಾವುದು ಕೊಚ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳಿಲ್ಲ. ಎಲ್ಲಾ ಬರುತ್ತೆ, ಆದ್ರೆ ನೀನ್ ಬೀಳೋದಿಲ್ಲ ಅಂತ ಮಾತ್ರನೇ ಅವರು ಹೇಳಿದ್ರು. ಹಲ್ಲೆಲೂಯ. ಕಾರಣ ಆತನ ಬಂಡೆಯಾಗಿ ನಮ್ಮ ಜೊತೆ ಇದ್ದಾರೆ. ಆದ್ದರಿಂದ ನಾವು ಬೀಳೋದಕ್ಕೆ ನಮ್ಮನ್ನ ಅವರು ಒಪ್ಪಿಸಿಕೊಡೋದಿಲ್ಲ. ಆದ್ರೆ ನಂಬಿಕೆ ನಮಗೆ ಬಹಳ ಮುಖ್ಯ. ನಂಬಿಕೆಯಲ್ಲಿ ನಾವು ಬಲಹೀನವಾದ್ರೆ ಬಿದ್ದು ಹೋಗ್ತೀವಿ. ನಂಬಿಕೆಯಲ್ಲಿ ದೃಢವಾಗಿದ್ರೆ
ನಾವು ನಡೀತೀವಿ. ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದು ಬಂದ್ರು. ಸಮುದ್ರದ ಮೇಲೆ ನಡೆದು ಬರ್ತಾ ಇದ್ದಾಗ ದೋಣಿಯಲ್ಲಿ ಶಿಷ್ಯಂದರೆಲ್ಲ ಹೋಗ್ತಾ ಇದ್ರು. ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದು ಬಂದಂತ ನೋಡಿ ಇವರಿಗೆಲ್ಲ ತುಂಬಾ ಭಯ ಆಯ್ತು. ಅಯ್ಯಯ್ಯೋ, ಸಮುದ್ರದ ಮೇಲೆ ಏನೋ ಬರ್ತಾ ಇದೆ, ದೆವ್ವ ಬರ್ತಾ ಇದೆ ಅಂತ ಅಂದ್ಬಿಟ್ರು ಪ್ರಾರಂಭದಲ್ಲಿ. ಆಮೇಲೆ ನೋಡಿದ್ರೆ ಯೇಸು ಕ್ರಿಸ್ತನ್ ಬರ್ತಾ ಇದಾರೆ ಅನ್ನೋದು ಸ್ಪಷ್ಟವಾಗಿ ಅವ್ರಿಗೆ ಕಾಣಿಸಿದ್ಮೇಲೆ ಆದ್ರೂ ಇವರಿಗೆ ವಿಶ್ವಾಸ ಇಲ್ಲ, ಆತನ ಯೇಸು ಕ್ರಿಸ್ತನೇನ ಅಲ್ವಾ ಅನ್ನೋದು ಸಂಶಯ. ಕೊನೆಗೆ ನಾನೇ ಯೇಸು ಅಂತ ಹೇಳಿದ್ರು ಕೂಡ ಇವ್ರು ನಂಬಲಿಲ್ಲ. ಪೇತ್ರ ಏನ್ ಮಾಡ್ತಾನೆ, ಸ್ವಾಮಿ ನೀನೇ ನಮ್ ಗುರು ಆಗಿದ್ರೆ ನೀನ್ ಯಾವ ತರ ನೀರ್ ಮೇಲೆ ನಡ್ಕೊಂಡ್ ಬರ್ತಾ ಇದೀಯೋ ನಾನು ಅದೇ ತರ ನಡೆಯೋದಕ್ಕೆ ನನಗೆ ಶಕ್ತಿ ಕೊಡು, ಬಲ ಕೊಡು ಅಂತ. ಸರಿ ಆಯ್ತು ಬಾ, ಇಳಿದು ಬಾ ಅಂತ ಯೇಸು ಕ್ರಿಸ್ತನ ಹೇಳಿದ್ರು. ಪೇತ್ರನು ಆ ಒಂದು ದೋಣಿಯಿಂದ ಕಾಲನ್ನ ನೀರ್ ಮೇಲೆ ಇಟ್ಟು ತಾನು ನೀರ್ ಮೇಲೆ ನಿಂತ್ಕೊಂಡು ನಡೀತಾನೆ. ಆದ್ರೆ ಪೇತ್ರನು ಆ ದೋಣಿಯಿಂದ ಕಾಲು ಇಟ್ಟ ತಕ್ಷಣ ಹಂಗೆ ಬಳಕಂತ ನೀರು ಒಳಗಡೆ ಹೋಗ್ಬಿಟ್ಟ. ಕಾಲು ಇಟ್ಟಿದ ತಕ್ಷಣ ತಾನು ಒಳಗಡೆ ಹೋಗ್ಬಿಟ್ಟಿಲ್ಲ. ಕಾಲು ಇಟ್ಬಿಟ್ಟು ಸ್ವಲ್ಪ ನಡೀತಾನೆ. ಆ ದೋಣಿಯಿಂದ ಸ್ವಲ್ಪ ದೂರ ಬರ್ತಾನೆ. ಆಗ ಏನಾಗುತ್ತೆ ಅಂತಂದ್ರೆ ತಾನು ನಡೀತಾ ಇದ್ದಾಗ್ಲೂ ಕೂಡ ತನಗೆ ವಿಶ್ವಾಸ ಇಲ್ಲ. ಅಯ್ಯೋ ನಾನು ಬಿದ್ದೋಗ್ಬಿಡ್ತೀನೇನೋ, ಮುಳುಗೋಗ್ಬಿಡ್ತೀನೇನೋ ಅಂತ ಭಯ. ಈ ಕಡೆ ಅಲೆಗಳು ಬರ್ತಾ ಇದೆ, ಗಾಳಿ ಬರ್ತಾ ಇದೆ ನೋಡಿ ಅವಿಶ್ವಾಸ. ಆ ಅವಿಶ್ವಾಸದಿಂದ ಏನಾಗ್ತಾನೆ ಅಂದ್ರೆ ಸ್ವಲ್ಪ ದೂರ ನಡೆದು ಬಂದರೂ ಕೂಡ ಆಮೇಲೆ ಮುಳುಗೋಗ್ಬಿಡ್ತಾನೆ. ಆಮೇಲೆ ಯೇಸು ಕ್ರಿಸ್ತನು ತನ್ನ ಕೈಯನ್ನು ಹಿಡ್ಕೊಂಡು ಎಬ್ಬಿಸಿ ನಿಲ್ಲಿಸಿ ಆ ದೋಣಿಗೆ ಕರ್ಕೊಂಡ್ ಬರೋದನ್ನ ದೇವ್ರ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ತನ್ನನ್ನು ನೋಡಿ ಯಾಕೆ ಸಂಶಯ ಪಟ್ಟಿ ಅಂತ ಯೇಸು ಕ್ರಿಸ್ತನು ಹೇಳೋದ್ರ ನಾವು ಕಾಣ್ತೀವಿ. ಆಗ ಪೇತ್ರನು ಮುಳುಗಿ ಹೋಗೋದಕ್ಕೆ ಕಾರಣ ಸಂಶಯ, ಅಪನಂಬಿಕೆ. ನಾನು ನಿಂತ್ಕೊಳಕ್ ಆಗೋದಿಲ್ಲ ಅನ್ಸುತ್ತೆ, ಮುಳುಗೋಗ್ಬಿಡ್ತೀನಿ ಅಂತ ಅನ್ಸುತ್ತೆ ಅನ್ನೋಂತ ಒಂದು ಸಂಶಯ ತನ್ನ ಮುಳುಗಿಸ್ಬಿಡುತ್ತೆ. ಆದ್ರೆ ಯೇಸು ಕ್ರಿಸ್ತನು ನನ್ನ ಮುಂದಾಗಿದ್ದಾನೆ, ನಡೆಯುವುದಕ್ಕೆ ನನ್ನನ್ನು ಕರೆದಾತನು ಆತನು ನೀರ್ ಮೇಲೆ ನಿಂತಿರೋ ಹಾಗೆ ನಾನು ಸಹ ನೀರ್ ಮೇಲೆ ನಿಂತ್ಕೊಂತೀನಿ, ಆತನನ್ನು ನಡೆಸ್ತಾನೆ ಅನ್ನೋಂಥದ್ದನ್ನ ತಾನು ವಿಶ್ವಸಿಸಿದ್ರೆ ಕೊನೆವರೆಗೂ ತಾನು ಹೋಗ್ಬೋದಾಗಿತ್ತು. ಅದರ ನಂಬಿಕೆ ಬಲಹೀನವಾಗಿ ಹೋಗಿದ್ದರಿಂದ ತಾನು ಮುಳುಗೋಗ್ಬೇಕಾದ ಪರಿಸ್ಥಿತಿ ಬಂತು. ಇನ್ನೊಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನ ಶಿಷ್ಯಂದ್ರು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. ದೋಣಿಯಲ್ಲಿ ಹೋಗ್ತಾ ಇರುವಾಗ ದೊಡ್ಡ ಸಮುದ್ರದ ಅಲೆಗಳು, ಬಿರುಗಾಳಿ ಎಲ್ಲ ಬಂದು ದೋಣಿ ಅಲ್ಲೋಲ ಕಲ್ಲೋಲ ಎಲ್ಲ ಆಗುತ್ತೆ. ಯೇಸು ಕ್ರಿಸ್ತನ ದೋಣಿಯಲ್ಲಿ ಒಂದು ಕಡೆ ಮಲಗಿ ನಿದ್ದೆ ಮಾಡ್ತಾ ಇರ್ತಾರೆ. ಈ ಶಿಷ್ಯಂದ್ರೆಲ್ಲ ಏನ್ ಮಾಡ್ತಾರೆ, ಅಯ್ಯೋ ದೋಣಿ ಮುಳುಗೋಗ್ತಾ ಇದೆ ಅಂತ ಹೇಳಿ ಹೋಗಿ ಅವರನ್ನ ಎದುರಿಸಿ, ಸ್ವಾಮಿ ಎದ್ದೇಳು, ಎಲ್ಲ ಮುಳುಗೋಗ್ತಾ ಇದೆ, ನಮ್ಮ ಪ್ರಾಣ ಹೋಗ್ತಾ ಇದೆ, ನಿನಗೇನ್ ಚಿಂತನೆ ಇಲ್ವಾ, ಮಲ್ಕೊಂಡಿದ್ದೆ ನೀನು ಅಂತ ಅನ್ಬಿಟ್ಟು ಎದುರಿಸ್ತಾರೆ. ಆನಂತರ ಯೇಸು ಕ್ರಿಸ್ತನ ಎದ್ದು ಸಮುದ್ರವನ್ನ ಗದರಿಸಿ ಅಲೆಗಳನ್ನ ಬಿರುಗಾಳಿಯನ್ನೆಲ್ಲ ನಿಲ್ಲಿಸೋದನ್ನ ನಾವು ಕಾಣ್ತೇವೆ. ಅದನ್ನ ನಿಲ್ಲಿಸ್ಬಿಟ್ಟು ಯೇಸು ಕ್ರಿಸ್ತನು ಶಿಷ್ಯಂದ್ರನ್ನ ನೋಡಿ, ಏನು ಹೆದರಬೇಡಿ, ನಾನಿದ್ದೀನಿ, ಕಾಪಾಡ್ತೀನಿ ಅಂತ ಹೇಳಲಿಲ್ಲ. ಎಲ್ಲ ಅಲ್ಪ ವಿಶ್ವಾಸಿಗಳೇ, ನಿಮ್ಮ ನಂಬಿಕೆ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಆಗ ಅವರು ಯೇಸು ಕ್ರಿಸ್ತರು ನಮ್ಮೊಡನೆ ಇದ್ದಾರೆ, ಅವ್ರು ನಮ್ಮನ್ನು ಕಾಯ್ತಾರೆ, ಈ ಸಮುದ್ರದ ಅಲೆಗಳು ಈ ಅಬ್ಬರ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋಂಥ ಒಂದು ದೃಢವಾದ ನಂಬಿಕೆಯಲ್ಲಿ ಅವ್ರು ಇರ್ಬೇಕಾಗಿತ್ತು. ಅದು ಅವ್ರೇನ್ ಮಾಡಿದ್ರು ಅಂತಂದ್ರೆ ಆ ನಂಬಿಕೆಯನ್ನು ಕಳ್ಕೊಂಡು ಇನ್ನಷ್ಟೇ ನಮ್ಮ ಕತೆ ಮುಗೀತು, ಇನ್ನು ನಾವು ಮುಳುಗಿದ್ವಿ, ಇನ್ನಷ್ಟೇ ಹೋಯ್ತು, ನಾವಿನ್ನು ಸತ್ತೋಗ್ತೀವಿ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರು. ಅದರಿಂದ ಯೇಸು ಕ್ರಿಸ್ತ ನಿಮ್ಮ ನಂಬಿಕೆ ಎಲ್ಲಿ, ನಾನು ನಿಮ್ಮನ್ನು ಕಾಪಾಡ್ತೀನಿ ಅನ್ನೋ ವಿಶ್ವಾಸ ನಿಮಗೆ ಎಲ್ಲಿ ಅಂತ ಹೇಳಿ ಅವರನ್ನ ಗದರಿಸುವಂಥದ್ದನ್ನ ನಾವು ಕಾಣ್ತೇವೆ. ಅದೇ ರೀತಿ ಯೇಸು ಕ್ರಿಸ್ತನು ನನ್ನನ್ನು ನಂಬಿ ನೀವು ಬದುಕುವಾಗ ನಿಮಗೆ ವಿರುದ್ಧವಾಗಿ ಅಲೆಗಳು ಎದ್ದೋಳೋದಿಲ್ಲ, ಬಿರುಗಾಳಿ ಬೀಸೋದಿಲ್ಲ ಅಂತ ಎಲ್ಲ ಹೇಳಲಿಲ್ಲ. ಎಲ್ಲ ಬರುತ್ತೆ, ಆದ್ರೆ ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನ ಯಾವಾಗಲೂ ತಪ್ಪಿಸಿ ಕಾದುಕೊಳ್ತಾರೆ. ಹಲ್ಲೆಲೂಯಾ. ಆದ್ರೆ ಆ ದೇವರ ಮಹಿಮೆಯನ್ನು ನಾವು ಕಾಣಬೇಕಂದ್ರೆ ಆ ಸಮುದ್ರದ ಬಿರುಗಾಳಿ ಮಧ್ಯದಲ್ಲಿಯೂ, ಆ ಒಂದು ಪ್ರವಾಹದ ಮಧ್ಯದಲ್ಲಿಯೂ, ಬಿರುಗಾಳಿ ಮಧ್ಯದಲ್ಲಿಯೂ ದೇವರು ನಮ್ಮನ್ನ ಕಾಪಾಡಿ ರಕ್ಷಿಸುವಂತ ಮಹತ್ ಕಾರ್ಯವನ್ನು ನಾವು ಕಾಣಬೇಕಾದ್ರೆ ವಿಶ್ವಾಸ ನಮಗೆ ಬಹಳ ಮುಖ್ಯ. ನನ್ನನ್ನು ನಂಬುವವನು ದೇವರ ಮಹಿಮೆಯನ್ನ ಕಾಣುವನೆಂಬುದಾಗಿ ದೇವರ ವಾಕ್ಯದಲ್ಲಿದೆ. ಆತನನ್ನ ನಾವು ನಂಬುವಾಗ ಅವರ ಮಹಿಮೆಯನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆದ್ರೆ ಈ ಒಂದು ನಂಬಿಕೆ ನಮ್ಮಲ್ಲಿ ಇರಬಾರದು. ನಮ್ಮ ನಂಬಿಕೆಯಲ್ಲಿ ನಾವು ಸೋತು ಹೋಗಬೇಕು, ನಾವು ನಂಬಿಕೆ ಭ್ರಷ್ಟರಾಗಿ ನಾವು ನಷ್ಟಪಟ್ಟು ಹೋಗಬೇಕಂತ ಹೇಳಿ ನಮಗೆ ವಿರುದ್ಧವಾಗಿ ಸೈತನ್ ನಮ್ಮ ಜೀವಮಾನ ಪೂರ್ತಿ ಹೋರಾಡ್ತಾನೆ ಇರ್ತಾನೆ. ಆದ್ರೆ ಯಾವತ್ತೂ ಅವನಿಗೆ ಅವಕಾಶ ಕೊಡದೆ ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕಾಗಿರೋದು ಬಹಳ ಮುಖ್ಯ. ಹಲ್ಲೆಲೂಯಾ. ನಮ್ಮ ನಂಬಿಕೆಯನ್ನು ಬಲಪಡಿಸುವ ಕರ್ತನಿಗೆ ಸ್ತೋತ್ರ, ನಮ್ಮ ನಂಬಿಕೆಗೆ ತಕ್ಕ ಫಲವನ್ನು ಕೊಡುವ ದೇವರಿಗೆ ಸ್ತೋತ್ರ. ನಂಬುವವನು ಆತನನ್ನ ಮಹಿಮೆ ಪಡಿಸುವನು. ಯಾರಲ್ಲಿ ನಂಬಿಕೆ ಉಂಟೋ ಅವರನ್ನ ದೇವರು ಮೆಚ್ಚುತ್ತಾರೆ. ಈ ದಿವಸ ನನ್ನ ನಿಮ್ಮ ನಂಬಿಕೆಯನ್ನು ನಾವು ಪರೀಕ್ಷೆ ಮಾಡಿಕೊಂಡು ನೋಡೋಣ. ನಮ್ಮಲ್ಲಿ ನಂಬಿಕೆ ಕಡಿಮೆಯಾಗಿದ್ದರೆ ಆತನನ್ನು ನೋಡಿ, ಸ್ವಾಮಿ ನನ್ನ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಹೇಳಿ
ನಾವು ಪ್ರಾರ್ಥನೆ ಮಾಡೋಣ. ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವಂತೆ ದೇವರು ನಮಗೆ ಬಲವನ್ನು ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜೀವಮಾನದಲ್ಲಿ ನಂಬಿಕೆಗೆ ವಿರುದ್ಧವಾಗಿ, ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ವಿರುದ್ಧವಾಗಿ ನಮಗೆ ಯಾವಾಗಲೂ ಸಹ ಹೋರಾಟ ಇದ್ದೇ ಇರುತ್ತೆ. ಅದರಲ್ಲಿ ಯಾವತ್ತೂ ಸೋತು ಹೋಗದೆ ನಾವು ದೃಢವಾಗಿರಬೇಕಾಗಿರುವಂತದ್ದು ಬಹಳ ಮುಖ್ಯ. ಯಾವೆಲ್ಲ ಹೋರಾಟಗಳು ನಮ್ಮ ಜೀವಿತದಲ್ಲಿ ಇರುತ್ತೆ ಅಂತಂತಂದ್ರೆ, ಅಂಧಕಾರದ ರಾಜ್ಯದಿಂದ ನಮಗೆ ಯಾವಾಗಲೂ ಹೋರಾಟ ಅನ್ನೋದು ಇದ್ದೇ ಇರುತ್ತೆ. ಈ ಲೋಕದಲ್ಲಿ 2 ರಾಜ್ಯ ಇದೆ, 3 ರಾಜ್ಯ ಇದೆ. ಒಂದು ದೇವರ ರಾಜ್ಯ, ಇನ್ನೊಂದು ಮನುಷ್ಯರ ರಾಜ್ಯ, ಇನ್ನೊಂದು ಸೈತಾನನ ರಾಜ್ಯ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಸೈತಾನನು ಮತ್ತೆ ಅವನ ರಾಜ್ಯವು ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡ್ತಾನೆ ಇರುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಅಪೊಸ್ತಲನಾಗಿರುವ ಪೌಲನು ಈ ರೀತಿ ಹೇಳ್ತಾರೆ: ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಏನ್ ಹೇಳ್ತಾರಂದ್ರೆ, ದೇವರನ್ನ ನಂಬಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುವಂತ ನಮಗೆ ಏನೆಲ್ಲ ಹೋರಾಟ ಇರುತ್ತೆ ಅಂತಂತಂದ್ರೆ, ಬರೀ ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಅಂಧಕಾರದ ರಾಜ್ಯಕ್ಕೆ ವಿರುದ್ಧವಾಗಿ ನಾವು ಹೋರಾಡುವಂತವರುಗಳಾಗಿ ಇದ್ದೇವೆ. ಅಂಧಕಾರದ ರಾಜ್ಯವು ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡ್ತಾನೆ ಇರುತ್ತೆ. ನಾವು ಈ ಲೋಕದಲ್ಲಿ ಇರುವವರೆಗೂ, ಕಡೆಯವರೆಗೂ ಸಹ ಅಂಧಕಾರದ ರಾಜ್ಯವು ನಮಗೆ ವಿರುದ್ಧವಾಗಿ ಹೋರಾಡ್ತಾನೆ ಇರುತ್ತೆ. ಈ ಅಂಧಕಾರ ರಾಜ್ಯವು ಯಾರದು? ಸೈತಾನನು ಅವನ ದೂತರುಗಳು ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡ್ತಾನೆ ಇರ್ತಾರೆ. ಅವರು ನಮಗೆ ವಿರುದ್ಧವಾಗಿ ಹೋರಾಡೋದಕ್ಕೆ ಕಾರಣ ಏನು? ಎಲ್ಲ ಒಂದೇ ಕಾರಣ. ನಾವು ದೇವರ ಮೇಲಿನ ನಂಬಿಕೆಯನ್ನ ಬಿಟ್ಟು ನಾವು ಪಾಪದಲ್ಲಿ ಬದುಕಿ ನಮ್ಮ ಜೀವಿತವನ್ನು ನಾವು ನಷ್ಟಪಡಿಸಿಕೊಳ್ಳಬಿಡಬೇಕು. ಅವನ ಗುರಿಯೆಲ್ಲ ಒಂದೇ, ಸೈತಾನನ ಗುರಿಯೆಲ್ಲ ಒಂದೇ, ನಾವು ನರಕಕ್ಕೆ ಹೋಗ್ಬೇಕು. ಅವನು ಹಾಳಾದ, ದೇವರು ಅವನಿಗೆ ಒಳ್ಳೆ ಸ್ಥಾನವನ್ನು ಕೊಟ್ಟಿದ್ರು, ಅವನು ಗರ್ವಪಟ್ಟು ದೇವರ ವಿರುದ್ಧವಾಗಿ ತಿರುಗಿ ಬಿದ್ದು ಅವನು ಬಿದ್ದು ಹೋಗಿ ನರಕದ ಪಾಲಾದ. ಈಗ ಅವನ ಉದ್ದೇಶ ಎಲ್ಲ ಒಂದೇ, ನಾನು ಹಾಳಾದೆ, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮನುಷ್ಯರನ್ನ ನಾನು ಹಾಳು ಮಾಡಿ ಅವರನ್ನ ನನ್ನೊಟ್ಟಿಗೆ ನರಕಕ್ಕೆ ತಂದು ನರಕದಲ್ಲಿ ಅವ್ರನ್ನ ಹಾಕಿಬಿಡ್ಬೋದು. ನಾನು ಹಾಳಾಗೋದಕ್ಕಿಂತ ಮುಂಚೆ, ನಾನು ನರಕವನ್ನೇ ಸೇರಿ ಬಿಡುವುದಕ್ಕಿಂತ ಮುಂಚೆ ಎಷ್ಟು ಮನುಷ್ಯರನ್ನ ನರಕಕ್ಕೆ ಸೇರಿಸೋದಕ್ಕೆ ಸಾಧ್ಯನೋ ಅಷ್ಟು ನಾನು ಹೋರಾಡ್ಬೇಕಂತ ಹೇಳಿ ಅವನು ಪ್ರಯತ್ನ ಮಾಡ್ತಾನೆ. ಆಗ ನಮಗೆ ವಿರುದ್ಧವಾಗಿ ಅಂಧಕಾರದ ಈ ರಾಜ್ಯ ಯಾವಾಗಲೂ ಸಹ ಹೋರಾಡ್ತಾನೆ ಇರುತ್ತೆ. ಹಾಗಾದ್ರೆ ನಮ್ಮ ಪರಿಸ್ಥಿತಿ ಏನು? ಈ ಅಂಧಕಾರದ ರಾಜ್ಯ, ಸೈತಾನನು ಅವನ ದೂತರುಗಳೆಲ್ಲ ನಮಗೆ ವಿರುದ್ಧವಾಗಿ ಹೋರಾಡ್ತಾರೆ ಅಂತಂತಂದ್ರೆ ನಮಗೇನ್ ಭದ್ರತೆ ಇದೆ? ನಾವು ಅದರಿಂದ ತಪ್ಪಿಸಲ್ಪಡೋದು ಹೇಗೆ ಅಂತಂತಂದ್ರೆ, ಒಂದು ಕಡೆ ಸೈತಾನನು ಅವನ ದೂತರಿದ್ರು ಕೂಡ, ಒಂದು ಕಡೆ ಅಂಧಕಾರ ರಾಜ್ಯ ನಮಗೆ ವಿರುದ್ಧವಾಗಿ ಹೋರಾಡುವಂತದ್ದಾಗಿದ್ರು ಕೂಡ, ಇನ್ನೊಂದು ಕಡೆ ದೇವರ ರಾಜ್ಯವಿದೆ. ಹಲ್ಲೆಲೂಯಾ. ಈ ಲೋಕದಲ್ಲಿರುವವನಿಗಿಂತಲೂ ನಾವು ಆರಾಧಿಸುವ ಕರ್ತನು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಸೈತಾನನು ಅವನ ದೂತರು ನಮಗೆ ವಿರುದ್ಧವಾಗಿ ಯಾವಾಗಲೂ ಹೋರಾಡ್ತಾನೆ ಇರ್ತಾರೆ. ಆದ್ರೆ ನಮ್ಮ ಸಹಾಯಕ್ಕೆ ದೇವರ ದೂತರುಗಳು, ದೇವರ ರಾಜ್ಯವು ಯಾವಾಗಲೂ ಇರುತ್ತೆ. ಹಲ್ಲೆಲೂಯಾ. ಅದರಿಂದ ನಾವು ನೋಡಿ, ಅಯ್ಯೋ ಸೈತಾನ್ ಇದ್ದಾನೆ, ಅವನ ದೂತರುಗಳಿದ್ದಾರೆ, ಅಯ್ಯೋ ಇವ್ರು ನಮ್ಗೆ ಏನ್ ಮಾಡ್ಬಿಡ್ತಾರೋ ಅಂತ ಭಯ ಪಟ್ಕೊಂಡು ಭಯದಲ್ಲಿ ಬದುಕಬೇಕಾಗಿರುವಂತ ಅಗತ್ಯ ಇಲ್ಲ. ಅವನಿರಬಹುದು, ಅವನ ದೂತರಿರಬಹುದು, ಆದರೆ ಅದರಿಂದ ನಮ್ಮನ್ನು ತಪ್ಪಿಸಿ ಕಾಯೋದಕ್ಕೆ ನಮಗೆ ದೇವರಿದ್ದಾರೆ, ದೇವರ ದೂತರಿದ್ದಾರೆ, ದೇವರ ರಾಜ್ಯವಿದೆ. ಹಲ್ಲೆಲೂಯಾ. ಎಲೀಷನ ಕಾಲದಲ್ಲಿ ಎಲೀಷನನ್ನು ಹಿಡಿಯಬೇಕಂತ ಹೇಳಿ ಪಕ್ಕದ ದೇಶದ ಒಂದು ಅರಸರ ದೊಡ್ಡ ಸೈನ್ಯ ಬರುತ್ತೆ. ಯಾಕಂದ್ರೆ ಈ ಪಕ್ಕದ ದೇಶದಂತ ಅರಾಮ್ಯರ ರಾಜ ಇಸ್ರಾಯೇಲ್ ಜನಗಳಿಗೆ ವಿರುದ್ಧವಾಗಿ ಬಂದು ಅವರನ್ನ ಯುದ್ಧ ಮಾಡಿ ಜಯಿಸಬೇಕಂತ ಹೇಳಿ ಎಲ್ಲಿ ಸೈನ್ಯವನ್ನು ಕಳಿಸಿದ್ರು ಸಹ ಅವ್ರು ಕಳುಹಿಸುವುದಕ್ಕಿಂತ ಮುಂಚಿತವಾಗಿ ಎಲೀಷ ಏನ್ ಮಾಡ್ತಾ ಇರ್ತಾನೆ, ಇಸ್ರಾಯೇಲ್ ರಾಜರಿಗೆ ಹೇಳಿ ಕಳುಹಿಸ್ತಾ ಇರ್ತಾನೆ, ಇಂಥ ಕಡೆಯಿಂದ ಅವ್ರು ಯುದ್ಧ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳ್ಕೊಡ್ತಾ ಇರ್ತಾರೆ. ಈ ಪಕ್ಕದ ದೇಶದ ರಾಜನಿಗೆ ಏನಾಗುತ್ತಂದ್ರೆ ಅವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ತುಂಬಾ ಕೋಪ ಬರುತ್ತೆ. ಅವನೇನ್ ಅನ್ಕೊಳ್ತಾನೆ ಅಂದ್ರೆ, ಇದೇನಿದು, ನಾವು ಎಲ್ಲಿ ಸೈನ್ಯ ಕಳಿಸಿದ್ರು ಕೂಡ ನಾವು ಅವ್ರನ್ನ ಜಯಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ನಮ್ಮ ಕಡೆಯಲ್ಲಿ ಯಾರೋ
ನೀವು ಕೆಲವರು ಒಳಸಂಚು ಮಾಡಿರುವಂತವ್ರು ಇದ್ದೀರಾ, ಯಾರೋ ನಮ್ಮ ಜೊತೆ ಇರುವಂತವ್ರೆ ಯಾರೋ ನಮಗೆ ದ್ರೋಹ ಮಾಡಿ ಇಸ್ರಾಯೇಲ್ ರಾಜರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ, ನಮ್ಮ ರಹಸ್ಯ ಎಲ್ಲ ಹೇಳ್ಬಿಡ್ತಾ ಇದ್ದೀರಾ, ಅದರಿಂದನೇ ನಾವು ಜಯಿಸಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಅವರ ಅಧಿಕಾರಿಗಳು ಒಬ್ಬ ಹೇಳ್ತಾನೆ, ರಾಜ ಆತರ ಅಲ್ಲ, ನಾವ್ ಯಾರು ನಿನಗೆ ದ್ರೋಹ ಮಾಡ್ತಾ ಇಲ್ಲ, ನೀವು ನಮಗೆ ಹೇಳುವಂತ ರಹಸ್ಯಗಳನ್ನೆಲ್ಲ ನಾವ್ ಯಾರಿಗೂ ಹೇಳ್ತಾ ಇಲ್ಲ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಎಲಿಷಾ ಅನ್ನೋಂತ ಒಬ್ಬ ದೇವ ಮನುಷ್ಯನಿದ್ದಾರೆ. ಈ ಎಲಿಷಾ ಏನ್ ಮಾಡ್ತಾನೆ ಅಂದ್ರೆ, ನೀನ್ ಮಲಗುವಂತ ಕೋಣಿಗೆಯಲ್ಲಿ ನೀನು ಕುತ್ಕೊಂಡು ರಹಸ್ಯವಾಗಿ ಏನಾದ್ರು ತೀರ್ಮಾನ ಮಾಡಿದ್ರು ಕೂಡ ಅದನ್ನು ಅವನು ತಿಳ್ಕೊಂಡು ಹೋಗಿ ರಾಜನಿಗೆ ಹೇಳ್ಬಿಡ್ತಾನೆ ಅಂತ ಹೇಳ್ತಾನೆ. ಆಗ ರಾಜನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಹೌದಾ ಆತರ ಮಾಡ್ತಾನೆ ಅವನು. ಮತ್ತೆ ಇವಾಗ ನಾವು ಇಸ್ರಾಯೇಲ್ ಜನಗಳನ್ನ ಜಯಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲು ಹೋಗಿ ಎಲಿಷನ ಹಿಡ್ಕೊಂಡ್ಬಿಡೋಣ. ಎಲಿಷಾ ಇದ್ರೆ ತಾನೇ ಅವ್ನು ಹೋಗಿ ಆ ರಾಜರಿಗೆಲ್ಲ ಹೇಳ್ಕೊಟ್ಬಿಡೋದು. ನಾವು ಹೋಗಿ ಎಲಿಷನ ಹಿಡ್ಕೊಂಡ್ಬಂದು ನಮ್ಮ ದೇಶ ಸೆರೆ ಹಾಕ್ಬಿಡೋಣ. ಅವಾಗ ಹೆಂಗ್ ಹೇಳ್ತಾನೆ ಅವ್ರಿಗೆ, ಆಗಲ್ಲ ಅಂತ ಅನ್ಬಿಟ್ಟು ಮೊದಲ ಎಲಿಷನ ಹಿಡೀರಿ ಅಂತ ಅನ್ಬಿಟ್ಟು ದೊಡ್ಡ ಸೈನ್ಯವನ್ನು ಕಳಿಸ್ತಾನೆ. ಎಲಿಷಾ ಒಂದು ಊರಲ್ಲಿ ಇರ್ತಾನೆ, ಎಲಿಷನ ಜೊತೆ ತನ್ನ ಶಿಷ್ಯ ಇರ್ತಾನೆ. ಇಬ್ರು ರಾತ್ರಿ ಊಟ ಮಾಡಿ ದೇವರೇ ಸ್ತೋತ್ರ ಅಂತ ಹೇಳ್ಬಿಟ್ಟು ಮಲ್ಕೊಂತಾರೆ. ಮಲಗಿ ಆದ್ಮೇಲೆ ಬೆಳಿಗ್ಗೆ ಎದ್ದೊಳ್ತಾರೆ. ಬೆಳಿಗ್ಗೆ ಎದ್ದ ನಂತರ ಶಿಷ್ಯ ಏನ್ ಮಾಡ್ತಾನೆ, ಮೊದಲು ಬಂದು ಬಾಗಿಲು ತೆಗೆದ್ಬಿಟ್ಟು ಆಚೆ ಬರ್ತಾನೆ. ದೇವರೇ ಒಂದು ಹೊಸ ದಿನಕ್ಕಾಗಿ ಸ್ತೋತ್ರ ಅಂತ ಬಂದು ಕಂಡ್ಬಿಟ್ರೆ ಎಲ್ಲಾ ಕಡೆ ಸೈನ್ಯಗಳು ಬಂದ್ಬಿಟ್ಟಿರುತ್ತೆ. ಅವ್ರೇನಕ್ಕೆ ಬಂದಿರ್ತಾರೆ, ಈ ಎಲಿಷಾ ಇಲ್ಲಿದ್ದಾನೆ, ಈ ಎಲಿಷನ ಹಿಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿರ್ತಾರೆ. ಇವರಿಗೆ ಸಖತ್ ಭಯ ಆಗುತ್ತೆ. ಅಯ್ಯಯ್ಯೋ ಎಲ್ಲಾ ಕಡೆಯಿಂದ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ, ನಾವ್ ಎಲ್ಲಿ ಹೋಗೋದು ಇವಾಗ ಅಂತ ಅಂದ್ಬಿಟ್ಟು ಹೊರಗಡೆ ಓಡ್ ಬಂದು ಸ್ವಾಮಿ ಸ್ವಾಮಿ ಅಂತಾನೆ. ಯಾಕಪ್ಪ ಏನಾಯ್ತು ಅಂತಂದ್ರೆ, ಇಲ್ಲಿ ನೋಡು ನಾವಿರುವಂತ ಊರ್ ಸುತ್ತಮುತ್ತ ಎಲ್ಲಾ ಕಡೆ ಬಂದು ಸೀಮೆ ಸೈನ್ಯಗಳ ತರ ಮುತ್ಕೊಂಡ್ಬಿಟ್ಟಿದ್ದಾರೆ, ನಾವ್ ಎಲ್ಲೂ ಹೋಗಕ್ಕಾಗಲ್ಲ, ನಮ್ ಹಿಡ್ಕೊಂಡ್ಬಿಡ್ತಾರೆ ಇವರು, ಈ ತರ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಎಲಿಷಾ ಏನ್ ಹೇಳ್ತಾನೆ ಅಂತಂದ್ರೆ, ಏನು ಭಯ ಪಡಬೇಡ, ಅವರೆಲ್ಲ ಬಂದು ಸುತ್ತಲೂ ನಿಂತ್ಕೊಂಡಿರ್ಬೋದು, ಆದ್ರೆ ಅವ್ರ ಕಡೆಯಲ್ಲಿ ಇರುವವ್ರಿಗಿಂತಲ್ಲೂ ನಮ್ಮ ಕಡೆಯಲ್ಲಿ ಇರುವಂತವ್ರು ಜಾಸ್ತಿ ಅಂತ ಹೇಳ್ತಾನೆ. ಸ್ವಾಮಿ ಏನ್ ಹೇಳ್ತಾ ಇದಾರೆ, ನಮ್ ಕಡೆ ಯಾರಿದಾರೆ, ನಾನು ನೀವು ಇಬ್ರು ಏನ್ ಮಾಡಕ್ಕಾಗತ್ತೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಳ್ತಾನೆ. ಆಗ ಎಲಿಷಾ ಏನ್ ಮಾಡ್ತಾನೆ, ದೇವ್ರ ನೋಡಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಇವ್ನು ನೋಡ ಹಾಗೆ ಇವ್ನ ಕಣ್ಗಳು ತೆರಿ ಅಂತ ಅನ್ಬೋದು. ಆಗ ತಾನು ಆತ್ಮೀಯ ಕಣ್ಗಳು ತೆರೆಯಲ್ಪಟ್ಟು ನೋಡುವಾಗ ಆ ಒಂದು ಬೆಟ್ಟ ಗುಡ್ಡಗಳ ಸುತ್ತಮುತ್ತಲೆಲ್ಲ ಪರಲೋಕದಿಂದ ಬಂದಂತ ಅಗ್ನಿಮಯವಾದ ರಥಾಶ್ವಗಳು ನಿಂತಿರುವುದನ್ನ ತಾನು ಕಾಣ್ತಾನೆ. ಅಲ್ಲೇಲೂಯ್ಯ, ನಮಗೆ ವಿರುದ್ಧವಾಗಿ ಸೈನ್ಯ ಕೂಡಬಹುದು, ಆದ್ರೆ ಆ ಸೈನ್ಯವನ್ನು ಜಯಿಸುವಂತ ದೇವರಾಜರ ಸೈನ್ಯ ನಮಗಿದೆ. ಅಲ್ಲೇಲೂಯ್ಯ. ಆಗ ಗೇಹಜಿಗೆ ಅರ್ಥ ಆಗತ್ತೆ, ಎಲೀಷನ ಶಿಷ್ಯನಿಗೆ, ದೇವರು ನಮ್ಮನ್ನ ಖಂಡಿತ ಕಾಯ್ತಾರೆ ಅಂತ. ಆಗ ದೇವರು ಯಾವ ತರ ಕಾಯ್ತಾರೆ, ಆಮೇಲೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರೆಲ್ಲ ಇವ್ರನ್ನ ಹಿಡಿಬೇಕಂತ ಬರ್ತಾರೆ. ಬಂದಾಗ ದೇವರು ಅವ್ರ ಕಣ್ಣುಗಳನ್ನೆಲ್ಲ ಕೋಡ್ ಮಾಡ್ಬಿಡ್ತಾರೆ, ಅವ್ರ ಒಬ್ರಿಗೊಬ್ರು ಏನು ಕಾಣಿಸೋದಿಲ್ಲ. ಆಮೇಲೆ ಏನ್ ಮಾಡ್ತಾನೆ, ಎಲೀಷಾ ನೀವೆಲ್ಲ ಇಲ್ಲಿ ಯಾರನ್ನ ಹಿಡ್ಕೊಂಡು ಹೋಗ್ಬೇಕಂತ ಬಂದಿದ್ರೆ ಎಲೀಷನ, ಆ ಎಲೀಷಾ ಇಲ್ಲಿಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬಿಟ್ಟು ಅಲ್ಲಿಂದ ಸಮಾರ್ಯ ಕರ್ಕೊಂಡು ಹೋಗ್ಬಿಡ್ತಾನೆ. ಸಮಾರ್ಯ ಬಂದು ಇಸ್ರಾಯೇಲ್ ರಾಜಧಾನಿ, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡು ಹೋಗ್ಮೇಲಿಂದ ದೇವರಿಗೆಲ್ಲ ಕಣ್ಣು ಬರಂಗ್ ಮಾಡುವಂತಾನೆ. ಬೇರೆ ಕಣ್ಣು ಬಂದ್ಮೇಲಿಂದ ನೋಡಿದ್ರೆ ಅವರೆಲ್ಲ ಸಮಾರ್ಯ ಪಟ್ಟಣದಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಒಂದೇ ಗಾಬರಿ, ಅಯ್ಯಯ್ಯೋ ಎಲೀಷನ್ ಹಿಡ್ಕೊಬೇಕಂತ ಹೋದ್ವಲ್ಲ, ಇಲ್ಲಿ ನೋಡ್ರೆ ಸಮಾರ್ಯಕ್ಕೆ ಬಂದ್ಬಿಟ್ಟಿದೀವಿ ಅಂತ ಅವ್ರಿಗೆಲ್ಲ ತುಂಬಾ ಗಾಬರಿ ಆಗ್ಬಿಡುತ್ತೆ. ಆಗ ರಾಜಕ್ಕೆ ಹೇಳ್ತಾನೆ ಎಲೀಷನನ್ನ, ಅಯ್ಯ ಇವ್ರನ್ನೆಲ್ಲ ಸಂಬರ್ಸ್ಬಿಡ್ತೀನಿ ನಾನು ಅಂತ ಹೇಳ್ತಾನೆ. ಆಗ ಎಲೀಷಾ ಆಯ್ತಾನೆ ಬೈತಾನೆ, ಅವ್ರಿಗೆಲ್ಲ ಊಟ ಇಟ್ಟು ಮನೆಗೆ ಕಳಿಸು ಅಂತಾನೆ. ಆಯ್ತು ಅಂತ ಅವ್ರಿಗೆಲ್ಲ ಚೆನ್ನಾಗಿ ಅಡಿಗೆ ಮಾಡಿ ಎಲ್ಲರಿಗೂ ಊಟ ಇಟ್ಟು ಕಳಿಸ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಪಕ್ಕದ ರಾಜ ಇವ್ರು ಮಾಡಿದಂತ ಒಳ್ಳೆ ಕಾರ್ಯವನ್ನು ನೋಡಿ, ಅಂದ್ರೆ ಅವ್ರ ಕಣ್ಣು ಕುರುಡು ಮಾಡಿ ಅವ್ರನ್ನ ಸಂಹರಿಸೋದಕ್ಕೆಲ್ಲ ಅವಕಾಶ ಇತ್ತು, ಆದ್ರೆ ಅದರ ಮಾಡಿದ್ರ ಊಟ ಇಟ್ಟು ಕಳಿಸಿದ್ರಲ್ಲ, ಇವ್ರು ಎಷ್ಟು ಒಳ್ಳೆಯವರು, ಸರಿ ಬೇಡ ಬೇಡ ಅವ್ರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗೋದು ಅಂತ ಅನ್ಬಿಟ್ಟು ಯುದ್ಧಕ್ಕೆ ಹೋಗಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ಇನ್ನೊಂದು, ಎಲೀಷನನ್ನ ನಾವು ಹಿಡಿಯೋದಕ್ ಆಗೋದಿಲ್ಲ, ನಾನ್ ದೊಡ್ಡ ಸೈನ್ಯನೇ ಕಳಿಸಿದ್ರು ಕೂಡ ಎಲೀಷನನ್ನ ಹಿಡಿಯೋದಕ್ ಆಗೋದಿಲ್ಲ, ಆದ್ರಿಂದ ಬೇಡ ಬಿಡು ಅಂತ ಅನ್ಬಿಟ್ಟು ಅವನು ಸುಮ್ಮನೆ ಆಗ್ಬಿಡ್ತಾನೆ. ಆತರ ಈ ಲೋಕದಲ್ಲಿ ನಮಗೆ ವಿರುದ್ಧವಾಗಿ ಹೋರಾಡುವಂತ ಒಂದು ರಾಜ್ಯ ಇದೆ, ಆದ್ರೆ ಆ ರಾಜ್ಯದ ಮೇಲೆ ಜಯವನ್ನು ಕೊಡುವಂತ ದೇವರ ರಾಜ್ಯ ನಮಗಿದೆ. ಅಲ್ಲೇಲೂಯ್ಯ. ಆದ್ರಿಂದ ನಮಗೆ ವಿರುದ್ಧವಾಗಿ ಅಂಧಕಾರದ ಕ್ರಿಯೆಗಳು ಹೋರಾಡ್ತಾನೆ ಇರುತ್ತೆ. ಸೈತಾನು ಸರಿ, ಅವನ ದೂತರು ಸರಿ, ಎಲ್ಲಾ ಸರಿ ಹೋರಾಡ್ತಾನೆ ಇರುತ್ತೆ. ಆದ್ರೆ ಅದನ್ನ ನೋಡಿ ನಾವು ಭಯಪಟ್ಟು ನಡಿಗಿ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅನ್ಕೊಂಡು ಜೀವಿಸ್ಬೇಕಾದ್ರೆ ಅಗತ್ಯ ಇಲ್ಲ. ನಮ್ಮನ್ನು ಕಾಯುವುದಕ್ಕೆ ದೇವರಿದ್ದಾರೆ, ದೇವರ ರಾಜ್ಯ ನಮಗಿದೆ. ಅಲ್ಲೇಲೂಯ್ಯ. ಅದರಿಂದ ನಾವು ದೇವರಲ್ಲಿ ಯಾವಾಗಲೂ ಸಹ ಧೈರ್ಯವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಹಲವರು ಯಾವಾಗಲೂ ಮಾಟ ಮಂತ್ರಗಳ ಬಗ್ಗೆ ಯೋಚನೆ ಮಾಡ್ಕೊಂಡೇ ಕೂತ್ಕೊಂಡಿರ್ತಾರೆ. ಅಯ್ಯೋ ಯಾರು ನಮ್ಗೆ ಏನ್ ಮಾಟ ಮಾಡ್ಬಿಡ್ತಾರೋ, ನಮ್ಗೆ ಏನಾಗ್ಬಿಡುತ್ತೋ ಅನ್ನೋ ಭಯದಲ್ಲೇ ಬದುಕ್ತಾ ಇರ್ತಾರೆ. ಅಯ್ಯೋ ಆ ದೆವ್ವ, ಈ ದೆವ್ವ, ಆ ಸೈತಾನ್, ಈ ಸೈತಾನ್ ಅಂತ ಅನ್ಕೊಂಡು ಯಾವಾಗ್ಲೂ ಸೈತಾನ್ ಬಗ್ಗೆ ಯೋಚನೆ ಮಾಡ್ಕೊಂಡೇ ಕೂತಿರ್ತಾರೆ. ಕೆಲವರು ದೇವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕಿಂತ ಸೈತಾನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇ ಹೆಚ್ಚು. ಎಲ್ಲರಿಗೂ ಸೈತಾನ್ನೇ ಕಾರಣ ಅಂತ ಸೈತಾನ್ ತಂಡ ಎಲ್ಲದರಲ್ಲೂ ಕುಂಡ್ರಿಸ್ತಾ ಇರ್ತಾರೆ.
ಅರೆ ನಾವೇನ್ ಮಾಡ್ಬೇಕು, ಅದನ್ನ ಬಿಡ್ಬೇಕು. ಸೈತಾನೋ ಅವ್ನ ದೂತರನ್ನು ಅವ್ನ ಮಾಟ ಮಂತ್ರಗಳನ್ನು ಯಾವ್ದೋ ಅಂಧಕಾರದ ಕ್ರಿಯೆಗಳನ್ನ ದೆವ್ವಗಳನ್ನು ಇವುಗಳನ್ನ ನೋಡಿ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅನ್ಕೊಂಡು ಬದುಕಬೇಕಾದ್ರೆ ಅಗತ್ಯ ಇಲ್ಲ. ನಮ್ಮನ್ನ ಕಾಯುವ ಕರ್ತನು ಉಂಟು, ಆತನಿಗೆ ಸ್ತೋತ್ರ ಅಂತ ಹೇಳಿ ದೇವರನ್ನು ಯಾವಾಗಲೂ ನಾವು ಮಹಿಮೆ ಪಡಿಸುವಂತವರಾಗಿರಬೇಕು. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸಗಳು ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ರು. ಈಗ ಸಿಂಹ ಸರ್ಪಗಳ ಮೇಲೆ ತುಳಿಯುವಿ ಅಂತ ಹೇಳಿ ಅವರು ನಮಗೆ ವಾಗ್ದಾನ ಮಾಡಿದ್ರು. ಸೈತನ ಸಿಡಿಲಿನೋಪಾದಿಲಿ ಆಕಾಶದ ಬೀಳುವುದನ್ನು ನಾನು ಕಂಡೆನೆಂಬುದಾಗಿ ಅವರು ನಮಗೆ ಹೇಳಿದ್ರು. ಎಲ್ಲವುಗಳ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವ ನಿಮಗೆ ಕೇಡು ಮಾಡುವುದಿಲ್ಲ ಅಂತ ಅವ್ರು ಹೇಳಿದ್ರು. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ಅಯ್ಯೋ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತ ಕೂತ್ಕೊಂಡಿರ್ತೀವಿ. ಯಾವುದೇ ಕೇಳಿ ಮಾಡೋದಕ್ಕೆ ಆಗೋದಿಲ್ಲ. ನಾವು ದೇವರ ವಾಕ್ಯವನ್ನು ನಂಬಿ ಯಾವುದೇ ದುಷ್ಟ ಆತ್ಮನ ಕ್ರಿಯೆಗಳು, ಯಾವುದೇ ಮಾಟದ ಕ್ರಿಯೆಗಳು, ಯಾವುದೇ ಅಂಧಕಾರದ ದೊರೆತನಗಳು, ಸೈತನನ್ನು ಅವನ ದೂತನೋ ಅವನ ರಾಜ್ಯವನೋ ಯಾವುದು ನನಗೇನು ಮಾಡೋದಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ನಾನು ಭದ್ರಪಡಿಸಲ್ಪಟ್ಟಿದ್ದೇನೆ. ದೇವರು ತನ್ನ ದೂತರನ್ನ ನನಗೆ ಕಾವಲಾಗಿ ಏರ್ಪಡಿಸಿದ್ದಾರೆ. ದೇವರ ಭದ್ರತೆ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅಂತ ಹೇಳಿ ನಾವು ದೇವರ ವಾಕ್ಯವನ್ನು ನಂಬಿ ದೇವರನ್ನ ನಾವು ಎದುರು ನೋಡಿ ಜೀವಿಸುವಂತವರಾದರೆ ಯಾವುದು ನಮ್ಮನ್ನು ಸಮೀಪಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಸೈತನಿಗೆ ಸಂಬಂಧಪಟ್ಟಂತ ಯಾವುದು ಸಹ ನಮ್ಮಲ್ಲಿ ಇರಬಾರದು. ಯೇಸು ಕ್ರಿಸ್ತನನ್ನ ಒಂದು ಸೈನಿಕರು ಹಿಡಿಯೋದಕ್ಕೆ ಬರುವುದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ಶಿಷ್ಯಂದ್ರನ್ನ ನೋಡಿ ಹೇಳುವಂತ ಮಾತೇನಂತಂದ್ರೆ, ಈಗ ಇಹಲೋಕಾಧಿಪತಿಗೆ ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಒಂದು ಸಹ ನನ್ನಲ್ಲಿ ಇಲ್ಲ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಸೈತನನಿಗೂ ಅವನ ದೂತರಿಗೂ ಅವನ ರಾಜ್ಯಕ್ಕೂ ಸೇರಿರುವಂತ ಕಾರ್ಯಗಳು ಒಂದಾದರೂ ಸಹ ನಮ್ಮಲ್ಲಿ ಇರಬಾರದು. ಅವನಿಗೆ ಸಂಬಂಧಪಟ್ಟಂತ ಕಾರ್ಯಗಳು ನಮ್ಮಲ್ಲಿ ಇರುವುದಾದರೆ ಅವನು ಬಂದೇ ಬರ್ತಾನೆ, ನಮ್ಮನ್ನ ಹಿಡ್ಕೊಂತಾನೆ. ಆದ್ರೆ ಅವನಿಗೆ ಸಂಬಂಧಪಟ್ಟಂತ ಕಾರ್ಯಗಳು ನಮ್ಮಲ್ಲಿ ಇಲ್ಲದಿರುವಾಗ ನಾವು ದೇವರಿಗೆ ಸಂಬಂಧಪಟ್ಟವರಾಗಿರ್ತೀವಿ. ಆಗ ದೇವರು ನಮ್ಮನ್ನ ಕಾದುಕೊಳ್ತಾರೆ. ಯೇಸು ಕ್ರಿಸ್ತನ್ ಹೇಳಿದಂತ ಮಾತು, ಈ ಸೈತನನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು, ಆದಿಯಿಂದ ಅವರ ಸತ್ಯದಲ್ಲಿ ನಿಲ್ಲಲೇ ಇಲ್ಲ ಅಂತ ಅವ್ರು ಹೇಳಿದ್ರು. ಆಗ ನಾನು ನೀವು ಸುಳ್ಳು ಹೇಳಿ ಬದುಕ್ಬಿಟ್ಟು ದೇವರಿದ್ದಾರೆ, ದೇವರ ರಾಜ್ಯ ಇದೆ, ನಮ್ಮನ್ನು ದೇವ್ರು ಕಾದುಕೊಳ್ತಾರೆ ಅಂತ ದೇವ್ರು ಕಾದುಕೊಳ್ತಾರ? ಆಗೋದಿಲ್ಲ. ನಾವು ಸುಳ್ಳನ್ನು ಹೇಳುವವರಾಗಿ ನಾವಿರುವಾಗ ಸೈತನಿಗೆ ಸೇರಿದವರಾಗಿರುತ್ತೇವೆ. ಸುಳ್ಳು ದೇವರಿಂದ ಬರಲಿಲ್ಲ, ಅದು ಸೈತನಿಂದ ಬರುತ್ತೆ. ಆದ್ರೆ ನಾವು ಬದುಕ್ಬಿಟ್ಟು ಆಮೇಲಿಂದ ಸೈತನಿಗೂ ಅವನ ದೂತರಿಗೂ ಅವನ ರಾಜ್ಯಕ್ಕೂ ನನ್ನನ್ನು ಬಿಡಿಸಿ ದೇವ್ರು ಕಾದುಕೊಳ್ತಾರೆ, ನಾನು ದೇವರಿಗೆ ಸೇರಿದವನು ಅಂತಂದ್ರೆ ನಾವು ಸುಳ್ಳು ಹೇಳಿದವರು, ನಾವು ಸೈತನಿಗೆ ಸೇರಿದವರಾಗಿ ಬರುತ್ತಾ ಇರ್ತೇವೆ. ಆಗ ದೇವ್ರು ನಮಗೆ ಭದ್ರತೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನಿಗೆ ಸಂಬಂಧಪಟ್ಟಂತ ಸುಳ್ಳೇ ಆಗಿರಲಿ ಅಥವಾ ಬೇರೆ ಏನೇ ಪಾಪವಾಗಿರಲಿ, ಯಾವುದೇ ನಡವಳಿಕೆ ಆಗಿರಲಿ, ಕ್ರಿಯೆ ಆಗಿರಲಿ, ಅದು ನಮ್ಮಲ್ಲಿ ಇಲ್ಲದ ಹಾಗೆ ಅದರಿಂದ ನಮ್ಮನ್ನು ನಾವು ದೂರಪಡಿಸಿಕೊಂಡು ದೇವರಿಗೆ ಒಳಗಾಗಿ ದೇವರ ಗುಣ ಸ್ವಭಾವಗಳನ್ನು ಕಲಿತುಕೊಂಡು ದೇವರ ನಡವಳಿಕೆಯನ್ನು ಕಲಿತುಕೊಂಡು ದೇವರು ಇಷ್ಟಪಡುವ ಹಾಗೆ ಜೀವಿಸುವವರೆಗೆ ನಾವು ಒಪ್ಪಿಸಿಕೊಟ್ಟು ನಾವು ಬದುಕುವಾಗ ದೇವರು ನಮ್ಮವರೇ ಅಂತ ನಾವು ಹೇಳೋದಕ್ಕೆ ಸಾಧ್ಯ, ನಾವು ದೇವರವರೇ ಅಂತ ಹೇಳೋದಕ್ಕೆ ಸಾಧ್ಯ. ಆಗ ದೇವರು ನಮ್ಮನ್ನ ಕಾದುಕೊಳ್ತಾರೆ. ಅದರಿಂದ ನಾವು ಯಾವುದಕ್ಕೂ ಭಯ ಪಡಬೇಕಾಗಿರೋ ಅಗತ್ಯ ಇಲ್ಲ. ಆದ್ರೆ ನಾವು ದೇವರಿಗೆ ಒಳಗಾಗಿ ಜೀವಿಸಬೇಕು. ಸೈತನನಿಗೆ ಸಂಬಂಧಪಟ್ಟಂತ ಯಾವ ಕಾರ್ಯವೂ ನಮ್ಮಲ್ಲಿ ಕಂಡು ಬರದ ಹಾಗೆ ನಮ್ಮನ್ನ ಎಚ್ಚರಿಕೆಯಿಂದ ನಾವು ಕಾದುಕೊಳ್ಳಬೇಕು. ಆಗ ಯಾವುದೇ ಸಹ ನಮಗೆ ಯಾವ ಕೇಡನ್ನು ಮಾಡೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಅಂಧಕಾರದ ರಾಜ್ಯಕ್ಕೆ ವಿರುದ್ಧವಾಗಿ ನಮಗೆ ಹೋರಾಟ ಯಾವಾಗಲೂ ಸಹ ಇದ್ದೇ ಇರುತ್ತೆ. ಆದ್ರೆ ನಮ್ಮನ್ನ ಕಾಯುವುದಕ್ಕೆ ನಮಗೆ ಬಲವಾಗಿ ದೇವರ ರಾಜ್ಯ ಎಂದು ಇದ್ದೇ ಇದೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಮಗೆ ಈ ಲೋಕದಲ್ಲಿ ಯಾವೆಲ್ಲ ಹೋರಾಟ ಇರುತ್ತೆ ಅಂತಂತಂದ್ರೆ, ನಮ್ಮನ್ನ ದೇವರಿಂದ ಬೇರ್ಪಡಿಸುವುದಕ್ಕಾಗಿ, ದೇವರೊಟ್ಟಿಗೆ ನಾವು ಜೀವಿಸದ ಹಾಗೆ ನಮ್ಮನ್ನ ದೇವರಿಂದ ದೂರಪಡಿಸುವುದಕ್ಕಾಗಿ ಸೈತನನ್ನು ಏನ್ ಮಾಡ್ತಾನೆ, ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡ್ತಾನೆ ಇರ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಆದಿಯಲ್ಲಿ ಮನುಷ್ಯರನ್ನು ಉಂಟು ಮಾಡಿ, ಏನೇನು ತೋಟವನ್ನು ಉಂಟು ಮಾಡಿ, ಅಲ್ಲಿ ಆದಾಮನನ್ನು ಅವಳನ್ನ ದೇವರಿಡ್ತಾರೆ. ಇಟ್ಟು ದಿನ ದೇವರು ಅವರೊಟ್ಟಿಗೆ ಸಂಜೆಯಲ್ಲಿ ಓಡಾಡುತ್ತಾ ಅವ್ರ ಜೊತೆಯಲ್ಲಿ ದೇವರು ನಡೀತಾ ಇರ್ತಾರೆ, ಅವ್ರ ಜೊತೆ ಐಕ್ಯತೆಯಲ್ಲಿ ದೇವರು ಇರ್ತಾರೆ. ಆದ್ರೆ ಒಂದು ದಿವಸ ಏನಾಗುತ್ತೆ, ಈ ಸೈತನನ್ನು ಸರ್ಪದ ಮುಖಾಂತರ ಬಂದು ಅವಳನ್ನು ವಂಚಿಸಿ ದೇವರು ತಿನ್ನಬಾರದಂತ ಹೇಳಿದಂತ ಹಣ್ಣನ್ನ ತಿನ್ನೋ ಹಾಗೆ ಮಾಡಿ ಅವರನ್ನ ದೇವರಿಂದ ದೂರಪಡಿಸ್ತಾನೆ. ಒಂದಿನ ಆ ದಿವಸ ಸಂಜೆ ದೇವರು ಬರ್ತಾರೆ. ಬಂದಾಗ ಎಲ್ಲಿದ್ದೀರಾ ಅಂತ ಕೇಳುವಾಗ ಇವರಿಬ್ರು ಆಗಾಗಲೇ ಓಡೋಗಿ ಮುಚ್ಚಿಟ್ಕೊಂಡಿರ್ತಾರೆ. ಆಮೇಲೆ ಅವರು ನಾವು ವಸ್ತ್ರ ಇಲ್ಲದವರಾಗಿದ್ದೇವೆ, ಆದ್ದರಿಂದ ನಿಮ್ ನೋಡಬಾರದಂತ ಹೇಳಿ ನಾವು ಬಂದು ಈ ತರ ಮುಚ್ಕೊಂಡಿದ್ದೀವಿ ಅಂತೆಲ್ಲ ಹೇಳ್ತಾರೆ.
ಆನಂತರ ದೇವರು ಅವರನ್ನ ಶಪಿಸಿ ಅಲ್ಲಿಂದ ಕಳುಹಿಸಿ ಬಿಡುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಸೈತನನ ಉದ್ದೇಶ ಏನಂತಂದ್ರೆ, ದೇವರು ಈ ಆದಾಮ್ ಅವಳ ಜೊತೆಯಲ್ಲಿ ಏದೆನ್ ತೋಟದಲ್ಲಿ ಅನ್ಯೋನ್ಯವಾಗಿ ಸಂಚರಿಸುತ್ತಾ ಅವರು ಸಂತೋಷವಾಗಿದ್ರು. ಇವರಿಗಿದ್ದಂತ ಒಂದೇ ಉದ್ದೇಶ ಏನಂತಂದ್ರೆ, ಈ ಮನುಷ್ಯರನ್ನ ದೇವರನ್ನ ನಾವು ಬೇರ್ಪಡಿಸಬೇಕು, ದೇವರಿಂದ ಇವರನ್ನ ನಾವು ದೂರ ಮಾಡಬೇಕು ಅನ್ನುವಂತ ಒಂದು ಕೆಟ್ಟ ಉದ್ದೇಶದಿಂದ ಬಂದು ಆ ರೀತಿಯಾಗಿ ಅವ್ರನ್ನ ದಾರಿ ತಪ್ಪಿಸುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆ ದಿನದಲ್ಲಿ ಅವರನ್ನ ದೇವರಿಂದ ದೂರ ಮಾಡುವಂತ ಕೆಲಸವನ್ನು ಸೈತನನ್ನು ಮಾಡಿದ್ದು ಮಾತ್ರವಲ್ಲ, ಇವತ್ತು ಸಹ ನಮ್ಮನ್ನ ದೇವರಿಂದ ದೂರಪಡಿಸುವುದಕ್ಕಾಗಿ ಸೈತನನು ಯಾವಾಗಲೂ ಸಹ ಪ್ರಯತ್ನ ಮಾಡುವಂತವನಾಗಿನೇ ಇರ್ತಾನೆ. ನಾವು ದೇವರೊಟ್ಟಿಗೆ ಜೀವಿಸದ ಹಾಗೆ, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಬದುಕದ ಹಾಗೆ, ದೇವರೊಟ್ಟಿಗೆ ನಡೆಯದ ಹಾಗೆ, ದೇವರಲ್ಲಿ ನಾವು ನೆಲೆ ನಿಂತುಕೊಳ್ಳದ ಹಾಗೆ, ದೇವರಲ್ಲಿ ನಾವು ಬೆಳೆಯದ ಹಾಗೆ, ದೇವರಲ್ಲಿ ನಾವು ಫಲ ಕೊಡದ ಹಾಗೆ, ದೇವರಾಜ್ಯಕ್ಕೆ ನಾವು ಪ್ರಯೋಜನವಾಗಿ ಇಲ್ಲದಿರುವ ಹಾಗೆ, ದೇವರ ಬೆಳಕನ್ನು ನಾವು ಪ್ರಕಾಶಿಸದ ಹಾಗೆ ಸೈತನನು ನಮ್ಮ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡುವಂತವನಾಗಿ ಇರ್ತಾನೆ. ಅದರಿಂದ ನಾವು ದೇವರೊಟ್ಟಿಗಿನ ಐಕ್ಯತೆಯನ್ನು ಯಾವತ್ತೂ ಸಹ ಬೇರ್ಪಡಿಸಿಕೊಳ್ಳಲೇಬಾರದು. ನಾವು ದೇವರೊಟ್ಟಿಗೆ ಐಕ್ಯತೆಯನ್ನು ಯಾವ ರೀತಿಯಾಗಿ ಬೆಳೆಸಿಕೊಳ್ಳಬಹುದು, ಯಾವ ರೀತಿ ನಾವು ದೇವರೊಟ್ಟಿಗೆ ಸಂಚರಿಸಬಹುದು? ನಾವು ದೇವರೊಟ್ಟಿಗೆ ಸಂಚರಿಸುವುದಕ್ಕೆ ಇರುವಂತ ದಾರಿ ಪ್ರಾರ್ಥನೆ. ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ದೇವರನ್ನ ಹಾಡುತ್ತಾ, ದೇವರನ್ನ ಸ್ತುತಿಸುತ್ತಾ, ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡುತ್ತಾ, ದೇವರ ವಾಕ್ಯಗಳನ್ನ ನಾವು ಓದುತ್ತಾ, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಾವು ವೈಯಕ್ತಿಕವಾಗಿ ಜೀವಿಸಬಹುದು. ಕುಟುಂಬವಾಗಿ ನಾವು ಒಟ್ಟಾಗಿ ಸೇರಿ ಕುಟುಂಬವಾಗಿ ಕುಟುಂಬ ಪ್ರಾರ್ಥನೆಯನ್ನು ಮಾಡುತ್ತಾ ನಾವು ದೇವರೊಟ್ಟಿಗೆ ಕುಟುಂಬವಾಗಿ ಸಂಚರಿಸಬಹುದು. ನಾವೆಲ್ಲರೂ ಸಭೆಯಾಗಿ ಒಟ್ಟಾಗಿ ಕೂಡಿ ಬಂದು ದೇವರನ್ನು ಆರಾಧಿಸುತ್ತಾ ನಾವು ಸಭೆಯಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಾವು ಜೀವಿಸಬಹುದು. ದೇವರೊಟ್ಟಿಗೆ ನಾವು ಜೀವಿಸುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಆದರೆ ಸೈತನ್ ಏನ್ ಮಾಡ್ತಾನೆ ಅಂದ್ರೆ, ಇದನ್ನು ನಾವು ಮಾಡದ ಹಾಗೆ ನಮ್ಮನ್ನು ವಿಂಗಡಿಸುವಂತ ಕೆಲಸವನ್ನು ಮಾಡ್ತಾ ಇರ್ತಾನೆ. ನಾವು ವೈಯಕ್ತಿಕವಾಗಿ ದೇವರನ್ನ ಹುಡುಕಬಾರದು. ನಾವು ದೇವರನ್ನ ಹಾಡಿ ಸ್ತುತಿಸಿ ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಓದಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆಯಬಾರದು. ಆದ್ರೆ ಅದನ್ನು ಬಿಟ್ಟು ಬೇರೆ ಏನಾದ್ರೂ ಮಾಡಬೇಕು. ಅದಕ್ಕೋಸ್ಕರ ಸೈತಾನ ಏನ್ ಮಾಡ್ತಾನೆ, ನಮ್ಮ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಪ್ರಯತ್ನವನ್ನ ಅವನು ಮಾಡ್ತಾನೆ ಇರ್ತಾನೆ. ಈ ದಿನಗಳಲ್ಲಿ ಆ ರೀತಿ ನಮ್ಮ ಗಮನವನ್ನ ದೇವರನ್ನ ಹುಡುಕುವುದ ಕಡೆಗಿಂದ ಬೇರ್ಪಡಿಸಿ ಬೇರೆ ಕಡೆಗೆ ನಮ್ಮ ಗಮನವನ್ನು ಕೊಟ್ಟು ಅದನ್ನ ಹಾಳು ಮಾಡೋ ಹಾಗೆ ಸೈತನ್ ಏನ್ ಮಾಡಿದ್ದಾನೆ, ಎಷ್ಟೋ ಕಾರ್ಯಗಳನ್ನ ಈ ಲೋಕದಲ್ಲಿ ತಂದು ಹಾಕಿದ್ದಾನೆ. ಯಾವ ಕಾರ್ಯಗಳ ಮುಖಾಂತರವಾಗಿ ಸೈತನನ್ನು ನಮ್ಮನ್ನು ವಂಚಿಸಿ ನಾವು ದೇವರ ಸಮೀಪಕ್ಕೆ ಸೇರಿದ ಹಾಗೆ, ನಮ್ಮನ್ನ ತಡೆದು ಬಿಡದ ಹಾಗೆ ನಾವು ಎಚ್ಚರಿಕೆಯಾಗಿರಬೇಕಾಗಿರುವಂತದ್ದು ಬಹಳ ಮುಖ್ಯ. ಈ ದಿವಸ ನಾನು ನೀವು ಯಾವ ತರ ಇದ್ದೇವೆ ನಮ್ಮನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರೊಟ್ಟಿಗೆ ಐಕ್ಯತೆಯಲ್ಲಿ ಇದೆಯಾ? ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಾವು ಬದುಕ್ತಾ ಇದ್ದೇವಾ? ನಮ್ಮ ಪ್ರಾರ್ಥನಾ ಜೀವಿತ ಯಾವ ತರ ಇದೆ? ನಮ್ಮ ವೇದವಾಕ್ಯ ಧ್ಯಾನ ಮಾಡೋ ಜೀವಿತ ಯಾವ ತರ ಇದೆ? ನಾವು ಕುಟುಂಬವಾಗಿ ದೇವರೊಟ್ಟಿಗೆ ಯಾವ ತರ ಐಕ್ಯತೆಯಲ್ಲಿ ಇದ್ದೇವೆ? ನಾವು ಸಭೆಯಾಗಿ ದೇವರೊಟ್ಟಿಗೆ ಯಾವ ರೀತಿ ಐಕ್ಯತೆಯಲ್ಲಿ ನಾವು ಇದ್ದೇವೆ ಅನ್ನೋದನ್ನ ಈ ದಿವಸ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಾವು ಬದುಕ್ತಾ ಇದ್ದೇವೆ ಅಂತಂದ್ರೆ ಬಹಳ ಸಂತೋಷ. ಅದನ್ನ ಇನ್ನೂ ಹೆಚ್ಚು ಮಾಡುವಂತವರಾಗಿ ನಾವು ಇರಬೇಕು. ಒಂದು ವೇಳೆ ನಮ್ಮ ಒಂದು ದೇವರೊಟ್ಟಿಗಿನ ಅನ್ಯೋನ್ಯತೆ ನಮಗೆ ಸರಿ ಇಲ್ಲ ಅಂತಂದ್ರೆ ನಾವು ಬದಲಾಗಬೇಕಾಗಿರುತ್ತದೆ ಬಹಳ ಮುಖ್ಯ. ಇವತ್ತು ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ನಮ್ಮನ್ನ ದೇವರ ಸನ್ನಿಧಿಯಿಂದ ಬೇರ್ಪಡಿಸಿ ನಮ್ಮನ್ನ ದಾರಿ ತಪ್ಪಿಸುವಂತ ಅನೇಕ ಕಾರ್ಯಗಳಿದೆ. ಅದರಲ್ಲಿ ಒಂದು ಮೊಬೈಲ್. ಒಂದು ಕಾಲದಲ್ಲಿ ಮೊಬೈಲೇ ಯಾರ ಹತ್ರ ಇರಲಿಲ್ಲ. ಮೊಬೈಲ್ ತುಂಬಾ ಅಪರೂಪವಾಗಿತ್ತು. ಆದ್ರೂ ಒಂದು ಕಾಲದಲ್ಲಿ ಮೊಬೈಲ್ ಇದ್ರೂ ಕೂಡ ಆ ಮೊಬೈಲ್ನಲ್ಲಿ ಕೇವಲ ಯಾರಿಗಾದ್ರೂ ಫೋನ್ ಮಾಡಿ ಮಾತಾಡೋದಕ್ಕೆ ಮಾತ್ರ ಅವಕಾಶ ಇತ್ತು. ಆದ್ರೆ ಕಾಲಗಳು ಹೋಗ್ತಾ ಹೋಗ್ತಾ ಮೊಬೈಲ್ನಲ್ಲಿ ಬಹಳಷ್ಟು ಬದಲಾವಣೆ ಆಗಿ ಇವತ್ತು ಮೊಬೈಲ್ನಲ್ಲಿ ಇಂಟರ್ನೆಟ್ ಇದೆ. ಆ ಇಂಟರ್ನೆಟ್ ಮುಖಾಂತರ ಇಡೀ ಪ್ರಪಂಚದಾದ್ಯಂತ ಇರುವಂತ ಎಲ್ಲವನ್ನು ಸಹ ಮೊಬೈಲ್ನಲ್ಲಿ ಇವತ್ತು ನಾವು ನೋಡ್ಬೋದು. ಅದರಿಂದ ನಮಗೆ ಎಷ್ಟೋ ಪ್ರಯೋಜನ ಇದೆ. ನಮ್ಮ ಕೆಲಸಕ್ಕೆ ಅದು ಪ್ರಯೋಜನ ಇದೆ, ನಮ್ಮ ವಿದ್ಯಾಭ್ಯಾಸಕ್ಕೆ ಅದು ಪ್ರಯೋಜನ ಇದೆ. ನಾವು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಎಲ್ಲಾ ಕಾರ್ಯಗಳನ್ನ ಕೇಳಿ ತಿಳ್ಕೊಂಡು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಎಷ್ಟೋ ಪ್ರಯೋಜನವಾಗಿದೆ. ಆತ್ಮೀಯವಾಗಿ ಕೂಡ ಮೊಬೈಲು ಇಂಟರ್ನೆಟ್ ಎಲ್ಲ ಪ್ರಯೋಜನವಾಗಿದೆ. ನಾವು ಸೇವಕರ ಸಂದೇಶಗಳನ್ನ ಕೇಳಬಹುದು, ನಾವು ಹಾಡುಗಳನ್ನ ನೋಡಬಹುದು, ಸಾಕ್ಷಿಗಳನ್ನ ಕೇಳಬಹುದು. ದೇವರಿಗೆ ಸಂಬಂಧಪಟ್ಟಂತ ಎಷ್ಟೋ ಕಾರ್ಯಗಳನ್ನ ಮೊಬೈಲ್ ಮುಖಾಂತರ ಇಂಟರ್ನೆಟ್ ಉಪಯೋಗಿಸಿ ನಾವು ಮಾಡ್ಕೊಳ್ಬಹುದು. ಆದ್ರೆ ಜನಗಳು ಆತ್ಮೀಯವಾದ ಪ್ರಯೋಜನವನ್ನು ಪಡೆದುಕೊಳ್ಳೋದಕ್ಕಿಂತಲೂ ವ್ಯರ್ಥವಾಗಿ ತಮ್ಮ ಸಮಯವನ್ನ ಮೊಬೈಲ್ನಲ್ಲಿ ಕಳೆಯೋದೇ ಜಾಸ್ತಿ.
ಮೊಬೈಲ್ ಇಟ್ಕೊಂಡು ಅದರಲ್ಲಿ ಇಂಟರ್ನೆಟ್ ಇರುತ್ತೆ, ಅದ್ರ ಮುಖಾಂತರ ಏನ್ ಮಾಡ್ತಾ ಇರ್ತಾರೆ, ಸಿನಿಮಾಗಳಾಗಿರ್ಬಹುದು, ಧಾರಾವಾಹಿಗಳಾಗಿರ್ಬಹುದು, ಕಾಮಿಡಿಗಳಾಗಿರಬಹುದು, ಅದು ಇದು ಏನೋ ನೋಡ್ಕೊಂಡು ಮೊಬೈಲ್ ನಲ್ಲಿ ಸಮಯವನ್ನು ಕಳೀತಾ ಇರ್ತಾರೆ. ಈ ಫೇಸ್ಬುಕ್, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತೆಲ್ಲ ಹೇಳ್ಕೊಂಡು ಅದರಲ್ಲಿ ಮತ್ತೆ ಇವಾಗ ಮೊಬೈಲ್ಗಳಲ್ಲಿ ಕ್ಯಾಮ್ರಾಗಳೆಲ್ಲ ತುಂಬಾ ಇದೆ. ಒಂದ್ ಕಾಲದಲ್ಲಿ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಅನ್ನೋದು ಇರ್ತಾ ಇರ್ಲಿಲ್ಲ. ಈಗ ಏನಾಗಿದೆ ಅಂತಂದ್ರೆ ಕ್ಯಾಮ್ರಾ ಎಲ್ಲ ಮೊಬೈಲ್ ನಲ್ಲಿ ಇದೆ. ಆಗ ಆ ಕ್ಯಾಮ್ರಾ ಇಟ್ಕೊಂಡು ಆ ಕ್ಯಾಮ್ರಾದಲ್ಲಿ ತರತರವಾಗಿ ಅವ್ನ ಫೋಟೋಗಳು ಹೊಡ್ಕೊಂಡು ಆ ಫೋಟೋಗಳನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕೊಂಡು, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು, ವಾಟ್ಸಪ್ ಅಲ್ಲಿ ಹಾಕೊಂಡು ಎಷ್ಟ್ ಜನ ಲೈಕ್ ಕೊಟ್ರು, ಎಷ್ಟ್ ಜನ ಕಾಮೆಂಟ್ ಮಾಡಿದ್ರು, ಎಷ್ಟ್ ಜನ ನೋಡಿ ಏನ್ ಹೇಳ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ಈ ತರ ಸಮಯವನ್ನ ವ್ಯರ್ಥವಾಗಿ ಕಳೆಯುತ್ತಾ ಅವರು ಹೊರಟೋಗುವಂತವ್ರನ್ನ ನಾವು ಕಾಣ್ತೀವಿ. ಈ ಮೊಬೈಲ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ದೇವರಿಗೆ ಹತ್ತಿರ ಆಗುವಂತ ಒಳ್ಳೆ ಕಾರ್ಯಗಳು ಕೂಡ ಮೊಬೈಲ್ ನಲ್ಲಿ ಇದೆ. ಅದೇ ತರ ದೇವರಿಂದ ನಮ್ಮನ್ನ ಬಹಳ ದೂರ ಮಾಡುವಂತ ಕಾರ್ಯಗಳು ಕೂಡ ಇದೆ. ನಾವು ಯಾವ ಉದ್ದೇಶಕ್ಕೋಸ್ಕರ ಮೊಬೈಲ್ ಉಪಯೋಗಿಸ್ತೀವಿ ಅಂತ ಅನ್ನೋದು ಬಹಳ ಮುಖ್ಯ. ನಮ್ಮನ್ನ ದೇವರ ಹತ್ತಿರಕ್ಕೆ ಸೇರಿಸುವಂತ ಕಾರ್ಯಗಳಿಗೋಸ್ಕರ ನಾವು ಮೊಬೈಲ್ ಅನ್ನು ಉಪಯೋಗಿಸುವಂತವರಾಗಿರಬೇಕು. ಆದ್ರೆ ದೇವರಿಂದ ನಮ್ಮನ್ನ ದೂರ ಮಾಡಿ ನಮ್ಮ ಸಮಯವನ್ನ ಹಾಳು ಮಾಡುವಂತ ಕಾರ್ಯಗಳಿಗೆ ಮೊಬೈಲ್ ಅನ್ನ ಯಾವುದೇ ಸಹ ಉಪಯೋಗಿಸದ ಹಾಗೆ ನಾವು ಎಚ್ಚರಿಕೆ ಆಗಿರಬೇಕು. ಅದೇ ತರ ಟಿವಿ ಕೂಡ ಅಷ್ಟೇ. ಮನೆಗಳಲ್ಲಿ ಟಿವಿ ಇರುತ್ತೆ, ಆ ಟಿವಿಗಳು ನೋಡ್ಕೊಂಡು ಸಮಯವನ್ನ ಜನಗಳು ಕಳೀತಾ ಇರ್ತಾರೆ. ಆದ್ರೆ ಟಿವಿ ಯಾವತ್ತೂ ನಮ್ಮನ್ನ ದೇವರ ಹತ್ತಿರಕ್ಕೆ ಸೇರಿಸಬೇಕು. ಈ ಲೋಕದಲ್ಲಿ ಏನ್ ನಡೀತಾ ಇದೆ ಅನ್ನೋ ಜ್ಞಾನ ತಿಳುವಳಿಕೆ ಬರೋದಕ್ಕೋಸ್ಕರ ಅದನ್ನ ನಾವು ನೋಡಬಹುದು. ಆದ್ರೆ ಸುಮ್ಮನೆ ಮನೋರಂಜನೆಗೋಸ್ಕರ ನೋಡಿ ಸಮಯವನ್ನ ನಾವು ವ್ಯರ್ಥವಾಗಿ ಕಳೆದು ಅದನ್ನ ಹಾಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು. ಈ ರೀತಿ ಈ ಕಾಲಗಳಲ್ಲಿ ಜನಗಳು ದೇವರ ಹತ್ತಿರಕ್ಕೆ ಸೇರದ ಹಾಗೆ ಅವ್ರನ್ನ ದೂರಪಡಿಸುವಂತ ಕಾರ್ಯಗಳು ಬಹಳಷ್ಟಿದೆ. ಯಾವ ಕಾರ್ಯಗಳ ಮುಖಾಂತರವಾಗಿ ಸೈತಾನನ ನಮ್ಮನ್ನು ವಂಚಿಸಿ ನಾವು ದೇವರ ಸಮೀಪಕ್ಕೆ ಸೇರದ ಹಾಗೆ, ನಮ್ಮನ್ನ ತಡೆದು ಬಿಡದ ಹಾಗೆ ನಾವು ಎಚ್ಚರಿಕೆ ಆಗಿರಬೇಕಾಗಿರುವಂತದ್ದು ಬಹಳ ಮುಖ್ಯ. ಈ ದಿವಸ ನಾನು ನೀವು ಯಾವ ತರ ಇದ್ದೇವೆ ನಮ್ಮನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಸೈತಾನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕೆಲಸಗಳನ್ನೇ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿರದ ಹಾಗೆ ಅದನ್ನ ದೂರ ಮಾಡುವಂತ ಕಾರ್ಯವಾಗಿ ಉಪಯೋಗಿಸೋದಕ್ಕೆ ಅವಕಾಶ ಇರುತ್ತೆ. ಈ ಲೋಕದಲ್ಲಿ ನಾವು ಬದುಕೋದಕ್ಕೋಸ್ಕರ ಕೆಲಸ ಮಾಡಬೇಕು, ದುಡಿಬೇಕು, ನಾವು ಜೀವನ ಮಾಡಬೇಕು, ಕೆಲಸ ಮಾಡಲೇಬೇಕಾಗಿರುವಂತದ್ದು ಮುಖ್ಯ. ಆದರೆ ನಮ್ಮ ಕೆಲಸ ನಮ್ಮ ಜೀವನವನ್ನ ಸಮಾಧಾನದಿಂದ ನಾವು ನಡೆಸಿಕೊಂಡು ಹೋಗೋದಕ್ಕೆ ಏನ್ ಅಗತ್ಯ ಇದೋ ಆ ಅಗತ್ಯವನ್ನು ಸಂಪಾದಿಸುವುದಕ್ಕೆ ಮಾತ್ರ ಸೀಮಿತವಾಗಿದ್ದು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವುದಕ್ಕೆ ಅವಕಾಶ ಇರಬೇಕು. ಆದ್ರೆ ದೇವರೊಟ್ಟಿಗೂ ನಾವು ಅನ್ಯೋನ್ಯತೆಯಲ್ಲಿ ನಡೆಯುವುದಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ನಮ್ಮ ಕೆಲಸಗಳು ಬರುವಾಗ ಅದು ನಮಗೆ ಅಪಾಯ. ಅಂತ ಕೆಲಸಗಳಿಂದ ನಾವು ದೂರ ಇರಬೇಕಾಗಿರುವಂತದ್ದು ಬಹಳ ಮುಖ್ಯ. ನಮ್ಮ ಲೋಕ ಜೀವಿತವನ್ನು ನಾವು ನಡೆಸಿಕೊಂಡು ಹೋಗಿ ದೇವರೊಟ್ಟಿಗೂ ಅನ್ಯೋನ್ಯವಾಗಿ ನಾವು ಜೀವಿಸುವುದಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ನಮ್ಮ ಕೆಲಸಗಳಿರಬೇಕು. ಆದ್ರೆ ಲೋಕ ರೀತಿಯಾದ ಅಗತ್ಯಗಳನ್ನು ಸಂಧಿಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಬೇಕಾಗಿರುವಂತಹ ಸಂಪಾದನೆಯನ್ನು ಕೊಡುವಂತ ಮಾರ್ಗವಾಗಿ ಅದಿದ್ದು ದೇವರೊಟ್ಟಿಗೆ ನಾವು ಅನ್ಯೋನ್ಯತೆಯಲ್ಲಿ ನಡೆಯುವುದಕ್ಕೆ ನಮಗೆ ಅವಕಾಶ ಆಗ್ತಾ ಇಲ್ಲ ಅಂತಂತಂದ್ರೆ ಅದರಿಂದ ನಾವು ಹೊರ ಬರಬೇಕು. ಅದರಿಂದ ಹೊರಬಂದು ದೇವರೊಟ್ಟಿಗೆ ನಾವು ಪ್ರಧಾನವಾಗಿ ಅನ್ಯೋನ್ಯತೆಯಲ್ಲಿ ಜೀವಿಸುವುದಕ್ಕೆ ಅವಕಾಶವಾಗೋ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ನಾವು ರೂಪಿಸಿಕೊಳ್ಳಬೇಕಾಗಿರುವಂತದ್ದು ಬಹಳ ಮುಖ್ಯ. ಸೈತಾನ ಯಾವ ರೀತಿ ಬೇಕಾದ್ರೂ ಸಹ ನಮ್ಮನ್ನ ದೇವರಿಂದ ದೂರ ಇಡೋದಕ್ಕೆ ಅವಕಾಶ ಇರುತ್ತೆ. ಮನೆಯಲ್ಲಿ ಕೆಲಸ ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ, ಒಂದ್ ಕೆಲಸ ಬಿಟ್ಟು ಇನ್ನೊಂದ್ ಕೆಲಸ, ಇನ್ನೊಂದ್ ಕೆಲಸ ಬಿಟ್ಟು ಇನ್ನೊಂದ್ ಕೆಲಸ. ಕೆಲವರು ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ ಯಾವುದಕ್ಕೂ ಸಮಯನೇ ಇಲ್ಲ, ಮನೆಯಲ್ಲಿ ಕೆಲಸ ಅಂದ್ರೆ ಕೆಲಸ, ಒಂದಲ್ಲ ಒಂದ್ ಕೆಲಸ ಇದ್ದೇ ಇರುತ್ತೆ, ಸಮಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಏನೇ ಕೆಲಸ ಇದ್ರೂ ಸಹ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಾವಿರುವುದಕ್ಕೆ ಕಾದುಕೊಳ್ಳಬೇಕು. ಆ ಕೆಲಸಗಳು ನಮ್ಮನ್ನ ದೇವರಿಂದ ದೂರ ಮಾಡದ ಹಾಗೆ ನಾವು ಎಚ್ಚರಿಕೆಯಾಗಿರಬೇಕು. ನಮಗಿರುವಂತಹ ಕೆಲಸಗಳು ನಮ್ಮನ್ನ ದೇವರಿಂದ ದೂರಪಡಿಸ್ತಾ ಇದೆ, ದೇವರ ಕಾರ್ಯಗಳಲ್ಲಿ ನಾವು ಪೂರ್ಣವಾಗಿ ತೊಡಗಿಸಿಕೊಳ್ಳೋದಕ್ಕೆ ಆಗದ ಹಾಗೆ ತಡೆಯಾಗಿದೆ ಅಂತಂದ್ರೆ ಅದು ಸೈತಾನನ ಒಂದು ಕುತಂತ್ರ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ಮುಂದುವರೆದ್ರೆ ನಮ್ಮ ಜೀವಿತಗಳು ಅಷ್ಟು ಪ್ರಯೋಜನವಾಗಿರೋದಿಲ್ಲ. ಅದರಿಂದ ನಾವು ದೇವರೊಟ್ಟಿಗಿನ ಐಕ್ಯತೆಯನ್ನ ಮೊದಲು ಬಲಪಡಿಸಿಕೊಳ್ಳಬೇಕಾಗಿರೋದು ಮುಖ್ಯ. ನಮ್ಮ ಪ್ರಾರ್ಥನಾ ಜೀವಿತ, ವೇದವಾಕ್ಯ ಧ್ಯಾನ ಮಾಡಿ ದೇವರೊಟ್ಟಿಗೆ ಸಂಚರಿಸುವಂತ ಜೀವಿತ ನಮಗೆ ಮೊದಲು ಬಹಳ ಮುಖ್ಯ. ಆ ನಂತರ ನಮ್ಮ ಲೋಕದ ಅಗತ್ಯಗಳು ಯಾವುದಿದ್ದರೂ ಸಹ ಅದು ನಮಗೆ ಒಳ್ಳೆಯದೇ. ಆದ್ರೆ ದೇವರಿಂದ ದೂರವಾಗಿ ಏನೇ ಮಾಡಿದರೂ ಸಹ ಅದು ಪಾಪವಾಗುತ್ತೆ, ತಪ್ಪಾಗುತ್ತೆ, ನಮ್ಮ ಜೀವಿತವನ್ನ ಅದು ಹಾಳು ಮಾಡುತ್ತೆ ಅನ್ನೋದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡಿರಬೇಕು. ನಮಗೆ ಈ ಲೋಕದಲ್ಲಿ ಹೋರಾಟ ಇರುತ್ತೆ. ಯಾವ ಹೋರಾಟ ಇರುತ್ತೆ? ನಾವು ದೇವರಿಂದ ಬೇರ್ಪಟ್ಟು ಹೋಗಬೇಕು, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರಬಾರದು ಅಂತ ಹೇಳಿ ನಮ್ಮನ್ನ
ದೂರಪಡಿಸುವುದಕ್ಕೆ ನಮಗೆ ಹೋರಾಟ ಯಾವಾಗಲೂ ಸಹ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಅವಕಾಶ ಕೊಡದ ಹಾಗೆ ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯ.